पूर्णं गुरूंश्चान् गीतार्थं वक्ष्यामि लेशतः। ವಿಶ್ವರೂಪಾಧ್ಯಾಯವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಆ ವಿಶ್ವರೂಪಾಧ್ಯಾಯ ಪ್ರಕರಣದಲ್ಲಿ ಅರ್ಜುನ ಭಗವಂತನ ವಿಶ್ವರೂಪವನ್ನ ನೋಡಿ ಅತ್ಯಂತ ಆಶ್ಚರ್ಯಚಕಿತನಾಗಿ ಭಗವಂತನ ಸ್ತೋತ್ರವನ್ನ ಮಾಡ್ತಾನೆ. ಅನೇಕ ಬಾಹೂದರ ವಕ್ತ್ರನೇತ್ರಂ. 16ನೇ ಶ್ಲೋಕ. 16ನೇ ಶ್ಲೋಕಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ಅನೇಕ ಎನ್ನುವಂತಹ ಶಬ್ದ ಅನಂತ ಎನ್ನುವ ಅರ್ಥವನ್ನು ಹೇಳ್ತಾರೆ. ಇಲ್ಲಿ ಅನೇಕ ಅಂತಂದ್ರೆ 2, 3, 4, 5 ಅಂತಲ್ಲ. ಅನೇಕ ಅಂತಂದ್ರೆ ಅನಂತ ಅಂತ ಅರ್ಥ. ಅದಕ್ಕೆ ಆಚಾರ್ಯರು ಬಾಭ್ರವ್ಯ ಶಾಖಾ ಮೊದಲಾದಂತಹ ವೇದವಾಕ್ಯಗಳ ಪ್ರಮಾಣಗಳನ್ನ ಕೊಟ್ರು. ಅನಂತ ಪಾದಂ ತಮನಂತ ಬಾಹುಂ ಅನಂತ ವಕ್ತ್ರಂ ಪುರುಷಂ ರೂಪಮೇಕಂ ಇತಿ ಬಾಭ್ರವ್ಯ ಶಾಖಾಯ. ನಾನು ಮೊನ್ನೆ ದಿವಸ ಹೇಳಿದ್ದೆ, ಭಗವಂತನ ಅನಂತ ಪಾದ, ಅನಂತ ಬಾಹುಗಳು, ಅನಂತ ರೂಪಗಳು, ಅನಂತ ಮುಖ, ಅವನು ಸರ್ವೋತ್ತಮ ಮೊದಲಾಗಿರ್ತಕ್ಕಂತಹ ಅರ್ಥಗಳನ್ನ ಹೇಳುವಂತಹ ಶ್ರುತಿ ವಾಕ್ಯ, ಶ್ರುತಿ ಪ್ರಮಾಣವನ್ನ ಕೊಟ್ಟು. ಶ್ರುತಿ ಪ್ರಮಾಣ ಅಂದ್ರೆ ವೇದವಾಕ್ಯವನ್ನ ಉದಾಹರಣೆಯಾಗಿ ಕೊಟ್ಟು. ಯಾವುದಕ್ಕೆ? ಅನೇಕ ಎನ್ನುವಂತಹ ಶಬ್ದ ಅನಂತ ಎನ್ನುವ ಅರ್ಥವನ್ನು ಹೇಳ್ತಾ ಇದೆ. ಅನೇಕ ಅಂದ್ರೆ ಅನಂತ. ಅದ್ರ ಮೇಲೆ ಆಕ್ಷೇಪ ಬರುತ್ತೆ. ಒಂದು ವೇಳೆ ಭಗವಂತನ ಬಾಹುಗಳು ಅನಂತವಾಗಿದ್ರೆ ಅಲ್ವಾ, ಭಗವಂತನ ಬಾಹುಗಳು, ಭಗವಂತನಿಗೆ ಅನಂತ ಕೈಕಾಲುಗಳಿದ್ರೆ, ಅನಂತ ಕೈಕಾಲುಗಳು ಭಗವಂತನಿಗಿದ್ರೆ, ಆಗ ಭಗವಂತ ಏನಾಗ್ಬೇಕು ಅಂತಂದ್ರೆ ಪರಮ ಮಹತ್ ಪರಿಮಾಣ ಸ್ಯಾತ್. ಅವನು ಪರಮ ಮಹತ್ ಪರಿಮಾಣ ಆಗ್ಬೇಕು. ಪರಮ ಮಹತ್ ಪರಿಮಾಣ ಅಂತ. ಪರಮ ಮಹತ್ ಪರಿಮಾಣ ಆಗಲಿಲ್ಲ ಅಂತಂದ್ರೆ, ಲೇ ಪರಿಮಾಣ ಅಂದ್ರೆ ರೂಪ ಅಂತ ಅರ್ಥ. ಪರಮ ಮಹತ್ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ರೂಪ ದೇವ್ರದಾಗಬೇಕಾಗಿತ್ತು. ಪರಮ ಮಹತ್ ಪರಿಮಾಣ ಅಂದ್ರೆ ಹಾಗರ್ಥ. ಪರಿಮಾಣ ಅಂದ್ರೆ ಅದೊಂದು ಶೇಪ್. ಹೇಗಿದ್ದಾನೆ ಭಗವಂತ? ಪರಮ ಮಹತ್ ಪರಿಮಾಣ ಇದ್ದಾನೆ. ಅತ್ಯಂತ ದೊಡ್ಡವನು, ಅತ್ಯಂತ ದಪ್ಪ. ಹಾಗೆ ಈಗ ಅನಂತ ಕೈ ಅನಂತ ಕಾಲು ಅಂತಂದ್ಬಿಟ್ರೆ ಇನ್ ಹೇಗಿರ್ಬೇಕು ಆ ಆಕಾರ? ನಾವೇ ಅದನ್ನು ಊಹೆ ಮಾಡ್ಬೇಕಾಗತ್ತೆ. ಆದ್ದರಿಂದ ನೀವು ಹೇಳಿದ ಹಾಗೆ ಇಲ್ಲಿ ತನಕ ಅನೇಕ ಶಬ್ದ ಅನಂತ ಎನ್ನುವ ಅರ್ಥವನ್ನ ಕೊಡ್ತಾ ಇದೆ. ಆದ್ದರಿಂದ ಭಗವಂತ ಅನಂತ ಬಾಹೂದರ ವಕ್ತ್ರನೇತ್ರ ಅಂತೆಲ್ಲ ಅರ್ಥ ಮಾಡಿಬಿಟ್ರೆ ಪರಮ ಮಹತ್ ಪರಿಮಾಣ ಆಗ್ಬೇಕು. ಹಾಗಾಗೋದಿಲ್ಲ. ಇಲ್ಲಿ ಪರಮ ಮಹತ್ ಪರಿಮಾಣ ಆಗ್ಲಿಲ್ಲ ಅಂತಂದ್ರೆ ಅನೇಕ ಶಬ್ದಕ್ಕೆ ಅನಂತ ಎನ್ನುವ ಅರ್ಥವನ್ನ ಮಾಡ್ಲಿಕ್ಕೆ ಬರೋದು. ಅನಂತ ಕೈ, ಅನಂತ ಕಾಲು, ಅನಂತ ಮುಖ ಅಂತೆಲ್ಲ ಆಗ್ಬೇಕಾದ್ರೆ ಭಗವಂತ ಪರಮ ಮಹತ್ ಪರಿಮಾಣ ಆಗ್ಬೇಕಾದೀತು. ಹಾಗಾಗೋದಿಲ್ಲ. ಯಾಕೆ? ರೂಪಂ ಮಹತ್ತೇ ಅಂತ ಹೇಳುವಾಗ ರೂಪಂ ಮಹತ್, ಪರಮ ಮಹತ್ತೇ ಅಂತ ಹೇಳಲಿಲ್ಲ ಅರ್ಜುನ. ರೂಪಂ ಮಹತ್ತೇ ಅಂತ ಹೇಳಿ ನಿನ್ನ ರೂಪ ಮಹತ್ತಾಗಿದೆ ಅಂತ ಮಹತ್ವವನ್ನ ಮಾತ್ರ ಹೇಳಿದ. ಅದು ವಿಶೇಷ ಇದೆ. ಅವ ಏನ್ ಹೇಳಿದ? ಅರ್ಜುನ ರೂಪಂ ಮಹತ್ತೇ, ನಿನ್ನ ರೂಪ ಮಹತ್ ಆಗಿದೆ ಅಂತ. ಪರಮ ಮಹತ್ ಅಂತ ಹೇಳಲಿಲ್ಲ. ಏನಂತಾನೆ? ಮಹತ್ವ ಮಾತ್ರ ಹೇಳಿದ ಅಷ್ಟೇ. ದೇವರ ರೂಪಕ್ಕೆ ಪರಮ ಮಹತ್ವವನ್ನ ಹೇಳಲಿಲ್ಲ ಅರ್ಜುನ. ರೂಪಂ ಮಹತ್ತೇ ಅಂತ ಹೇಳುವಾಗ ಮಹತ್ವವನ್ನ ಮಾತ್ರ ಹೇಳಿದ್ದ. ಅದೇ ಪ್ರಕಾರವಾಗಿಯೇ ಬಹುವಕ್ತ್ರ ನೇತ್ರಂ ಅಂತ ಹೇಳಿದ್ದಾನೆ. ಬಹುವಕ್ತ್ರ ನೇತ್ರಂ ಅಂತನ್ನುವಲ್ಲಿ ಅನಂತ ಅಂತ ಹೇಳಲಿಲ್ಲ. ಅಲ್ಲಿ ಬಹುತ್ವ ಇದೆ. ಬಹುತ್ವ ಮಾತ್ರೋಕ್ತೇಹೇ,
ರೂಪಂ ಮಹತ್ತೇ ಅಂತ ಹೇಳುವಾಗಲ್ಲಿ ದೇವರ ರೂಪಕ್ಕೆ ಮಹತ್ವವನ್ನ ಮಾತ್ರ ಹೇಳಿದ. ದೇವರ ಅವಯವಗಳಿಗೆ, ದೇವರ ಕೈಕಾಲು ಮುಖಗಳಿಗೆ ಅನಂತತ್ವವನ್ನ ಹೇಳಲಿಲ್ಲ. ಮತ್ತೆ ಬಹುವಕ್ತ್ರ ನೇತ್ರಂ ಅನ್ನುವಾಗ ಬಹುತ್ವವನ್ನ ಮಾತ್ರ, ಒಂದು ಕಡೆ ಮಹತ್ವವನ್ನ, ಇನ್ನೊಂದು ಕಡೆ ಬಹುತ್ವವನ್ನ. ಆದ್ದರಿಂದ ನೀವೇನು ದೇವರಿಗೆ ಅನಂತ ಬಾಹ್ವಾದಿತ್ವೋಕ್ತಿಶ್ಚ ಅನುಪಪನ್ನ, ಅನಂತ ಬಾಹುಗಳಿದೆ ಭಗವಂತನಿಗೆ ಅಂತಂದ್ರೆ ಅದು ಕೂಡೋದಿಲ್ಲ. ಅನಂತ ಬಾಹುಗಳಿದೆ ಅಂತಂದ್ರೆ ಪರಮ ಮಹತ್ ಪರಿಮಾಣ ಆಗ್ಬೇಕಾದೀತು. ಪರಮ ಮಹತ್ ಪರಿಮಾಣತ್ವವನ್ನ ಗೀತೆಯಲ್ಲೇ ಹೇಳಿಲ್ಲ. ರೂಪಂ ಮಹತ್ತೆ ಅಂತ ಅವನಿಗೆ ಬರೀ ಮಹತ್ವವನ್ನ ಮಾತ್ರ ಕೊಟ್ಟಿದ್ದಾರೆ. ತುಂಬಾ ದೊಡ್ಡದ್ದಪ್ಪ ನಿನ್ನ ರೂಪ. ಹಾಗೆ ಅನಂತ ಕೈಕಾಲುಗಳು ಅಂತ ಹೇಳಲಿಲ್ಲ. ಬಹುವಕ್ತ್ರ ನೇತ್ರ ಅಂತನ್ನುವಲ್ಲಿ ಅನೇಕ ಕೈಕಾಲುಗಳು ಅನ್ನೋದಷ್ಟೇ ತಾತ್ಪರ್ಯ ಅಲ್ಲಿ. ಆದ್ದರಿಂದ ನೀವು ಹೇಳಿದ ಅನೇಕ ಎನ್ನುವಂತಹ ಶಬ್ದ ಅನಂತವಾಚಿ, ಅನಂತ ಎನ್ನುವ ಅರ್ಥವನ್ನು ಹೇಳ್ತಾ ಇದೆ ಅನ್ನೋದು ಕೂಡೋದಿಲ್ಲ, ಸರಿ ಇಲ್ಲ ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ ಮಹತ್ವಾದ್ಯುಕ್ತಿಸ್ತು ತದಾತ್ಮಕತ್ವೇನ ಅಪಿ ಭವತಿ. ಹಾಗೆಲ್ಲ ಹೇಳಲಿಕ್ಕೆ ಬರೋದಲ್ಲ. ಸ್ಯಾದಯಂ ವಿರೋಧ. ನೀವು ಹೇಳಿದ್ರೆ ಅಂದ್ರೆ ನಿಮ್ಮ ಪ್ರಕಾರ ಭಗವದ್ ರೂಪಕ್ಕೆ ಮಹತ್ವವನ್ನ ಮಾತ್ರ, ಅವನ ಅವಯವಗಳಿಗೆ ಬಹುತ್ವವನ್ನ ಮಾತ್ರ ಹೇಳಿದ್ರೆ ರೂಪಕ್ಕೆ ಮಹತ್ವ, ಅವಯವಗಳಿಗೆ ಬಹುತ್ವ ಮಾತ್ರ ಹೇಳಿದ್ರೆ ನೀವು ಹೇಳಿದ ವಿರೋಧ ಬರ್ತಾ ಇತ್ತು. ಹಾಗಿಲ್ಲ, ಇಲ್ಲಿ ಗೀತೆಯಲ್ಲಿ ಹಾಗೆ ಹೇಳ್ತಾ ಇಲ್ಲ. ವಸ್ತುತಃ ತಾತ್ಪರ್ಯ ಹಾಗಿಲ್ಲ. ಅದಕ್ಕೆ ದೇವರಿಗೆ ಮಹತ್ವ, ಅವನ ಅವಯವಗಳಿಗೆ ಬಹುತ್ವವನ್ನು ಹೇಳಿದ್ದು ಯಾಕೆ? ಅವಚ್ಛೇದಕಾಶ್ರಯಣ. ಮಹತ್ವ ಬಹುತ್ವಕ್ತಿಸ್ತು. ಮಹತ್ವ ದೇವರ ರೂಪಕ್ಕೆ ಮಹತ್ವ, ಅವನ ಅವಯವಗಳಿಗೆ ಬಹುತ್ವ ಅಷ್ಟೇ ಹೇಳಿದ್ದು. ಅನಂತಾನಂತ ಅವಯವ, ಪರಮ ಮಹತ್ ಪರಿಮಾಣ ಅಂತ ಹೇಳಲಿಲ್ಲ. ಯಾಕೆ ಮಹತ್ವ ಮತ್ತು ಬಹುತ್ವ ಶಬ್ದಗಳನ್ನ ಯಾಕೆ ಪ್ರಯೋಗ ಮಾಡಿದ್ದು ಅಂತಂದ್ರೆ ಪರಮ ಮಹತ್ ಪರಿಮಾಣದಲ್ಲಿಯೇ ಅನಂತ ಬಾಹುಗಳಲ್ಲಿಯೇ ಇದೆರಡೂ ಕೂಡ ಅಂತರ್ಭೂತವಾಗಿಬಿಡುತ್ತೆ. ಪರಮ ಮಹತ್ವ ಇದ್ದುದರಿಂದಲೂ ದೇವರು ಪರಮ ಮಹತ್ ಪರಿಮಾಣ ಆದ್ದರಿಂದ ಪರಮ ಮಹತ್ತಿನಲ್ಲಿ ಮಹತ್ವ ಒಳಗೆ ಸೇರಿಬಿಡುತ್ತೆ. ಅನಂತ ಅವಯವಗಳಲ್ಲಿ ಬಹುತ್ವ ಒಳಗೆ ಸೇರಿಬಿಡುತ್ತೆ. ಆದ್ದರಿಂದ ಅನಂತ ಅವಯವಗಳಿಂದ ಕೂಡಿದ್ದಾನೆ ಭಗವಂತ, ಆದ್ದರಿಂದ ಬಹು ಅಂತ ಹೇಳಿದ್ದು. ಪರಮ ಮಹತ್ತಾಗಿದ್ದಾನೆ ಆದ್ದರಿಂದ ಮಹತ್ ಅಂತ ಹೇಳಿದ್ದು ಅಷ್ಟೇ. ಇದರಿಂದ ಮಹತ್ವ ಮತ್ತು ಬಹುತ್ವ ಎನ್ನುವಂತಹ ಶಬ್ದಗಳನ್ನ ರೂಪಂ ಮಹತ್ತೆ, ಬಹುವಕ್ತ್ರ ನೇತ್ರಂ ಇತ್ಯಾದಿಯಾಗಿ ಪ್ರಯೋಗ ಮಾಡಿ ತಪ್ಪಿಲ್ಲ. ಯಾಕೆ? ಪರಮ ಮಹತ್ತಾದ್ದರಿಂದ ಸ್ವಾಮಿಯನ್ನ, ಕೃಷ್ಣನನ್ನ, ದೇವರನ್ನ ಅರ್ಜುನ ಮಹತ್ ಅಂತ ಕರೆದ. ಮಹತ್ ಅಂದ್ರೆ ಪರಮ ಮಹತ್ ಅಂತಲೇ ಅರ್ಥ. ಬಹು ಅಂತ ಕರೆದ್ರೆ ಅನಂತ ಅಂತಲೇ ಅರ್ಥ. ಇಲ್ಲ ಅಂದಿದ್ರೆ ಈ ಮಹತ್ ಅನ್ನುವ ಶಬ್ದಕ್ಕೆ ಪರಮ ಮಹತ್ವ ಎನ್ನುವಂತ ಅರ್ಥವನ್ನ ಇಟ್ಕೊಳ್ಳಿಲ್ಲ ಅಂತಂದ್ರೆ ಏನ್ ಸಮಸ್ಯೆ ಬರುತ್ತೆ? ಅನಾದಿಮತ್ ಪರಂ ಬ್ರಹ್ಮ ಇತ್ಯಾದ್ಯಯುಕ್ತಂ ಸ್ಯಾತ್. ಅನಾದಿಮತ್ ಪರಂ ಬ್ರಹ್ಮ ಅಂತ ಹೇಳಿದ್ದಾನೆ. ಅಲ್ಲಿ ಪರಮ ಮಹತ್ವವನ್ನ ಹೇಳಿದ್ದಾರೆ, ಅನಂತ ಅವಯವಗಳಿವೆ ಅಂತ ಹೇಳಿದ್ದಾರೆ. ಅದು ವ್ಯರ್ಥ ಆಯ್ತಲ್ಲ. ಬರೀ ಮಹತ್ವ ಮತ್ತು ಬಹುತ್ವ ಶಬ್ದಕ್ಕೆ ಅಷ್ಟೇ ಅರ್ಥ ಇಟ್ಕೊಂಡ್ಬಿಟ್ರೆ, ಅನಂತ ಬೇಡ ಅಂತಂದ್ರೆ, ಪರಮ ಮಹತ್ ಪರಿಮಾಣ ದೇವರಲ್ಲ ಅಂತಂದ್ಬಿಟ್ರೆ ಏನಾಗುತ್ತೆ? ಅನಾದಿಮತ್ ಪರಂ ಬ್ರಹ್ಮ ಅಂತನ್ನುವ ಶ್ಲೋಕದಲ್ಲಿ ಪರಮ ಮಹತ್ವವನ್ನು ಹೇಳಿದ್ದಾರೆ, ದೇವರಿಗೆ ಅನಂತ ಅನಂತ ಅವಯವಗಳಿವೆ ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಹೇಳಿದ್ದು ವ್ಯರ್ಥ ಆಯ್ತು, ಅಲ್ಲಿ ಕೂಡೋದಿಲ್ಲ, ಅಯುಕ್ತವಾಯ್ತಲ್ಲಿ. ಆದ್ದರಿಂದ ಪಶ್ಯಾಮಿ ವಾ ಸರ್ವತೋ ಅನಂತ ರೂಪಂ ತ್ವಯಾ ತತಂ ವಿಶ್ವಂ ಅನಂತ ರೂಪ. ಎರಡು ಅನಂತ ರೂಪಂ ಅನಂತ ರೂಪ ಅಂತ ಹೇಳಿ
ಅನಂತ ಶಬ್ದವನ್ನ 2 ಸಲ ಹಾಕಿದ್ದಾರಲ್ಲಿ. ಹದಿನೈದನೇ ಶ್ಲೋಕ, ಇನ್ನೊಂದು 38ನೇ ಶ್ಲೋಕ. 2 ಕಡೆಗಳಲ್ಲಿಯೂ ಕೂಡ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ಅಂತ ಒಂದು, ತ್ವಯಾ ತತಂ ವಿಶ್ವಮನಂತ ರೂಪ. ನೆಕ್ಸ್ಟ್ 38ನೇ ಶ್ಲೋಕದಲ್ಲಿ ಬರುತ್ತೆ. ಆ 2 ಕಡೆಗಳಲ್ಲಿಯೂ ಕೂಡ 2 ಬಾರಿ ಅನಂತ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಆ 2 ಶ್ಲೋಕಗಳಲ್ಲಿರ್ತಕ್ಕ ಅನಂತ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ಯಾಕೆ ಹಾಕಿದ್ದು ಅಂದ್ರೆ, ಅನಂತ ಶಬ್ದದ್ವಯಸ್ಯ ಮಾಹಾತ್ಮ್ಯಾತಿಶಯ ಸೂಚನಾಯ ಅರ್ಥಭೇದಂ. ಅನಂತ ಶಬ್ದಕ್ಕೆ ಮಹಾತ್ಮ್ಯ ಅತಿಶಯ, ಅತಿಶಯವಾದ ಮಹಾತ್ಮೆಯಿಂದ ಅಂದ್ರೆ ಯಾರಿಗೂ ಇಲ್ಲದ ಲೋಕ ವಿಲಕ್ಷಣವಾದ ಮಹಾತ್ಮ್ಯದಿಂದ ಕೂಡಿದವನು ಭಗವಂತ ಎನ್ನುವ ಅರ್ಥ ಬರ್ಲಿಕ್ಕಾಗಿ ಆಚಾರ್ಯರು 2 ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾರೆ. ಏಕತ್ರ ಅನಂತಾನಿ ಅಸ್ಯ ರೂಪಾಣಿ ಇತ್ಯನಂತ ರೂಪ. ಒಂದು ಕಡೆಯಲ್ಲಿ ಬಂದಿರತಕ್ಕ ಅನಂತ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ಅಂತನ್ನುವಲ್ಲಿ ಭಗವಂತನಿಗೆ ಅನಂತ ರೂಪಗಳಿದೆ, ಆದ್ದರಿಂದ ಅನಂತ ರೂಪ ಅಂತ ಕರೆದಿತ್ತು. ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ಅನ್ನುವಲ್ಲಿ ಭಗವಂತನಿಗೆ ಅನಂತ ರೂಪ ಇದೆ, ಆದ್ದರಿಂದ ಅಲ್ಲಿ ಗೀತೆ ಅನಂತ ರೂಪ ಅಂತ ಕರೀತು. ಇನ್ನೊಂದು ಕಡೆ ಅನ್ಯತ್ರ ತ್ವಪರಿಮಾಣ ಇತಿ, ಇನ್ನೊಂದು ಕಡೆಯಲ್ಲಿ ಪರಮ ಮಹತ್ಪರಿಮಾಣ. ಅಪರಿಮಾಣ ಅಂತಂದ್ರೆ ಅಪರಿಚ್ಛಿನ್ನ ಅಂತ ಅರ್ಥ. ಅಪರಿಚ್ಛಿನ್ನ ಅಂತಂದ್ರೆ ಎಲ್ಲ ದೇಶ ಕಾಲಗಳಲ್ಲಿ ವ್ಯಾಪಿಸಿಕೊಂಡಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಸರ್ವ ದೇಶ ವ್ಯಾಪ್ತ, ಸರ್ವ ಕಾಲ ವ್ಯಾಪ್ತ, ಸರ್ವ ಗುಣ ಪರಿಪೂರ್ಣ. ಅಪರಿಚ್ಛಿನ್ನ ಅಂದ್ರೆ, ಅಪರಿಚ್ಛಿನ್ನ ಅಂತಂದ್ರೆ ಸರ್ವ ದೇಶತಃ ಕಾಲತಃ ಗುಣತಃ ಸರ್ವತ್ರ ವ್ಯಾಪ್ತಿ ಪೂರ್ಣನಾಗಿದ್ದಾನೆ ಭಗವಂತ, ಆದ್ದರಿಂದ ಅಪರಿಚ್ಛಿನ್ನ. ಗೀತೆಯಲ್ಲಿ ಒಂದು ಕಡೆ 15ನೇ ಶ್ಲೋಕದಲ್ಲಿ ಹೇಳಿದ ಅನಂತ ರೂಪ ಎನ್ನುವ ಶಬ್ದಕ್ಕೆ ಅನಂತ ರೂಪಗಳಿಂದ ಕೂಡಿದ್ದಾನೆ ಅಂತ ಅರ್ಥ. 38ನೇ ಶ್ಲೋಕದಲ್ಲಿ ಹೇಳಿದ ಅನಂತ ಎನ್ನುವಂತಹ ಶಬ್ದಕ್ಕೆ ದೇಶತಃ ಕಾಲತಃ ಗುಣತಃ ಪರಿಪೂರ್ಣನಾಗಿ ಅಪರಿಚ್ಛಿನ್ನನಾಗಿದ್ದಾನೆ ಅಂತ ಅರ್ಥ. ಉಕ್ತಂ ಹ್ಯುಭಯಮಪಿ, ಎರಡನ್ನು ಹೇಳಿದ್ದಾರೆ. ಎರಡನ್ನೂ ಕೂಡ ಹೇಳಿದ್ದಾರೆ. ನಾವು ಹೇಳಿದ್ದು ಏನೋ ಸುಮ್ಮನೆ ಅದನ್ನ ಮಾತಿಗೆ ಹೇಳಿದ್ದಲ್ಲ, ಎರಡಕ್ಕೂ ಪ್ರಮಾಣ ಇದೆ. ಎರಡಕ್ಕೂ ಕೂಡ ಸ್ಪಷ್ಟವಾಗಿ ಪ್ರಮಾಣ ಇದೆ. ಪ್ರಾಮಾಣಿಕವಾಗಿ ನಾವು ಮಾತಾಡ್ತಾ ಇರ್ತಕ್ಕಂಥದ್ದಿಲ್ಲ. ಅಪ್ರಾಮಾಣಿಕವಾದಂತಹ ಯಾವೊಂದು ವಿಷಯವನ್ನು ನಾವಿಲ್ಲಿ ಹೇಳ್ತಾ ಇಲ್ಲ. ನಾವಿಲ್ಲಿ ಹೇಳ್ತಾ ಇರ್ತಕ್ಕಂಥ ಎಲ್ಲಕ್ಕೂ ಪ್ರಮಾಣ ಇದೆ. ಉಕ್ತಂ ಹಿ ಉಭಯಮಪಿ. ಅನಂತ ಎನ್ನುವಂತಹ ಶಬ್ದಕ್ಕೆ 2 ಅರ್ಥವೂ ಇದೆ. ಎರಡರ್ಥ ಅಂದ್ರೆ ಏನು? ಅನಂತ ರೂಪಗಳಿಂದ ಅಂದ್ರೆ ಅನಂತ ಬಾಹುಗಳು ಇತ್ಯಾದಿಗಳಿಂದ ಕೂಡಿದ ಅನಂತ ರೂಪದಿಂದ ಕೂಡಿದ್ದಾನೆ, ಆದ್ದರಿಂದ ಅನಂತ ರೂಪ. ಅಪರಿಚ್ಛಿನ್ನ, ದೇಶತಃ ಕಾಲತಃ ಗುಣತಃ ಪರಿಪೂರ್ಣನಾಗಿ ಅಪರಿಚ್ಛಿನ್ನ ಅಂತ ಕರೆಯಲ್ಪಡ್ತಾನೆ, ಆದ್ದರಿಂದ ಅನಂತ ರೂಪ ಅಂತ ನಾವು ಅನಂತ ಶಬ್ದಕ್ಕೆ 2 ಅರ್ಥವನ್ನ ಏನ್ ಹೇಳಿದ್ವಿ, ಆ 2 ಅರ್ಥವೂ ಕೂಡ ಪ್ರಾಮಾಣಿಕವಾದದ್ದು. ಏನ್ ಪ್ರಮಾಣ ಅದು? ಪರಾತ್ಪರಂ ಯನ್ ಮಹತೋ ಮಹಾಂತಂ ಯದೇಕಮವ್ಯಕ್ತಮನಂತ ರೂಪಂ ಇತಿ ಯಜುರ್ವೇದೆ. ಯಜುರ್ವೇದದಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಏನದು? ಪರಾತ್ಪರಂ, ಪರಾತ್ ಉತ್ತಮರಾಗಿರ್ತಕ್ಕಂತಹ ಬ್ರಹ್ಮರುದ್ರಾದಿಗಳಿಗಿಂತ ಭಗವಂತ ಉತ್ತಮ. ಭಗವಂತ ಬ್ರಹ್ಮಾದಿಗಳಿಗಿಂತ ಉತ್ತಮ. ಪರಾತ್ಪರಂ, ಮಹತಃ ಮಹಾಂತಂ, ಮಹತೋ ಮಹಾಂತಂ ಅಂತನ್ನುವಲ್ಲಿ ಭಗವಂತನಿಗೆ ಅಪರಿಚ್ಛಿನ್ನತ್ವವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲ, ಅಪರಿಚ್ಛಿನ್ನ ಅಂತ ಗೊತ್ತಾಗಿದೆ ನಮ್ಗೇನು? ದೇಶ ಕಾಲ ಗುಣ ಪರಿಪೂರ್ಣ ವ್ಯಾಪ್ತ. ಪರಾತ್ಪರಂ ಯನ್ ಮಹತೋ ಮಹಾಂತಂ, ಬ್ರಹ್ಮಾದಿಗಳಿಗಿಂತ ಉತ್ತಮ ಅಪರಿಚ್ಛಿನ್ನ ಸ್ವರೂಪ. ಯದ್ ಏಕಂ ಅವ್ಯಕ್ತಂ ಅನಂತ ರೂಪಂ. ಏಕ ಅವ್ಯಕ್ತ ಅನಂತ ರೂಪ. ಏಕ
ಏಕ ಅಂತಂದ್ರೆ ಏಕ ಎನ್ನುವ ಶಬ್ದಕ್ಕೆ ಎಲ್ಲ ಪದಾರ್ಥಗಳಿಗಿಂತ ಭಿನ್ನ, ಏಕಂ ಭಿನ್ನಂ, ಎಲ್ಲ ಪದಾರ್ಥಗಳಿಗಿಂತ ಭಿನ್ನನಾಗಿದ್ದಾನೆ ದೇವರು, ಎಲ್ಲ ವಸ್ತುಗಳಿಗಿಂತ ಭಿನ್ನನಾಗಿದ್ದಾನೆ. ಎಲ್ಲ ವಸ್ತುಗಳಿಗಿಂತ ಭಿನ್ನಮಪಿ ಅನಂತ ರೂಪಂ, ಅನಂತಾನಂತ ಸಂಖ್ಯಾನಿ ಅಸಂಖ್ಯಾನಿ ಅಸ್ಯ ರೂಪಾಣಿ. ಎಲ್ಲಾ ವಸ್ತುಗಳಿಗಿಂತ ಭಿನ್ನನಾಗಿದ್ರೂ ಕೂಡ ಭಗವಂತನಿಗೆ ಅನಂತ ಸಂಖ್ಯೆಯ ರೂಪಗಳಿದೆ. ಪರಾ ಯದೇಕಂ ಅವ್ಯಕ್ತಂ ಅನಂತ ರೂಪಂ. ಏಕ ಅವನು, ಅವ್ಯಕ್ತ ಅಂದ್ರೆ ಗೊತ್ತು ನಮಗೆ, ಸ್ವಾಭಾವಿಕವಾಗಿ ಯಾರಿಗೂ ನೋಡ್ಲಿಕ್ಕೆ ಸಿಗೋದಿಲ್ಲ ಭಗವಂತ, ಅವ್ಯಕ್ತ ಗೊತ್ತಾಗುತ್ತೆ. ಏಕ ಅಂದ್ರೆ ಸರ್ವ ಪದಾರ್ಥ ಭಿನ್ನ. ಟೀಕಾಕೃತ್ಪಾದರು ಏಕ ಎನ್ನುವ ಶಬ್ದಕ್ಕೆ ಭಿನ್ನ ಅಂತ ಅರ್ಥ ಬರೀತಾರೆ. ಆದ್ದರಿಂದ ಸರ್ವ ಭಿನ್ನ ಅಂದ್ರೆ ಎಲ್ಲ ಪದಾರ್ಥಗಳಿಗಿಂತ ಭಿನ್ನ ಅಂತ ಅರ್ಥ. ಎಲ್ಲ ಪದಾರ್ಥಗಳಿಗಿಂತ ಭಿನ್ನನಾಗಿದ್ರೂ ಭಗವಂತ ಅನಂತಾನಂತ ಸಂಖ್ಯೆಗಳಿಂದ ಕೂಡಿದ ರೂಪಗಳನ್ನ ಪಡೆದಿದ್ದಾನೆ. ನೋಡಿ, ಒಂದು ಕಡೆ ಅನಂತ ರೂಪ, ಇನ್ನೊಂದು ಕಡೆ ಮಹತೋ ಮಹಾಂತಂ ಎನ್ನುವಲ್ಲಿ ಅಪರಿಚ್ಛಿನ್ನ. ಎರಡೂ ಕೂಡ ದೇಶತಃ ಕಾಲತಃ ಗುಣತಃ ಪರಿಪೂರ್ಣ ವ್ಯಾಪ್ತನಾಗಿ ಅಪರಿಚ್ಛಿನ್ನ ಅಂತ ಕರೆಯಲ್ಪಡ್ತಾನೆ. ಅನಂತಾನಂತ ರೂಪಾವಯವಗಳಿಂದ ಕೂಡಿದ್ದಾನೆ. ಆದ್ದರಿಂದ ಭಗವಂತ ಅನಂತ ಅಂತ ಕರೆಯಲ್ಪಡುತ್ತಾನೆ. ಆದ್ದರಿಂದ ಬಹುಶಬ್ದ ಅನಂತವನ್ನೇ ಹೇಳ್ತಾ ಇದೆ, ಅನಂತ ಎನ್ನುವ ಅರ್ಥವನ್ನೇ ಕೊಡ್ತಾ ಇದೆ. ಸರಿ, ಹಾಗಾದ್ರೆ ಇದ್ರ ಮೇಲೆ ಮತ್ತೊಂದು ಈಗ ಹೇಳಿದ್ರೆ ಹೇಳುವ ನೀವು, ಈಗ ಹೇಳಿಬಿಟ್ರೆ ಏನಾಗುತ್ತೆ? ಮಹತೋ ಮಹಾಂತಂ ಅಂತ ಹೇಳಿದ್ರು. ಮಹತೋ ಮಹಾಂತಂ ಇತಿ ಮಹತ್ತತ್ವಾತ್ ಮಹತ್ವಮೇವ ಉಚ್ಯತೆ. ಮಹತೋ ಮಹಾಂತಂ ಎನ್ನುವ ಮಾತಿನಿಂದ ಆಚಾರ್ಯ ಪ್ರಮಾಣ ಕೊಟ್ರಲ್ಲ, ಮಹತೋ ಪರಾತ್ಪರಂ ಎನ್ ಮಹತೋ ಮಹಾಂತಂ. ಆ ಮಹತೋ ಮಹಾಂತಂ ಎನ್ನುವ ಶಬ್ದದಿಂದ ಮಹತ್ತತ್ವ, ಅವನಿಗೆ ಮಹತ್ವ ಇದೆ, ಆದ್ದರಿಂದ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಅವರು ಅಲ್ಲಿ ಪರಮ ಮಹತ್ ಪರಿಮಾಣದಲ್ಲಿ ಹೇಳ್ತಾ ಇದ್ದಾರೆ. ಹೇಳ್ತಾ ಇದ್ದಾರಾ? ಇಲ್ಲ, ಮಹತೋ ಮಹಾಂತಂ ಅಲ್ಲಿ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಹಾಗೆ ಯದೇಕಮವ್ಯಕ್ತಂ ಅಂತ ಅನ್ನುವಲ್ಲಿ ಇತಿ ಅವ್ಯಕ್ತವ್ಯಾಪಿತ್ವ ವಚನಾತ್, ಅವನ ಅವ್ಯಕ್ತವನ್ನು ಭಗವಂತ ವ್ಯಾಪಿಸಿಕೊಂಡಿದ್ದಾನೆ. ಒಂದು ಕಡೆ ಮಹತ್ತತ್ವವನ್ನು ವ್ಯಾಪಿಸಿಕೊಂಡಿದ್ದಾನೆ ಅಂತ ಅರ್ಥ ಮಾಡಬಹುದು. ಇನ್ನೊಂದು ಕಡೆ ಯದೇಕಮವ್ಯಕ್ತಂ ಎನ್ನುವಲ್ಲಿ ಅವ್ಯಕ್ತವನ್ನು ಭಗವಂತ ವ್ಯಾಪಿಸಿಕೊಂಡಿದ್ದಾನೆ ಅಂತ ಹೇಳಿರೋದ್ರಿಂದ ಏನಾಗುತ್ತೆ? ತತ್ ಸಾಮ್ಯಮೇವ ಸಿದ್ಧ್ಯತಿ, ಅವ್ಯಕ್ತ ಸಾಮ್ಯವೇ ಭಗವಂತನಿಗೆ ಸಿದ್ಧಿ ಆಗ್ತದೆ. ಅವ್ಯಕ್ತ ಸಾಮ್ಯ ಅಂದ್ರೆ ಅವ್ಯಕ್ತ ಭಗವಂತ ಎರಡು ಒಂದೇ ಪ್ರಕಾರವಾಗಿದ್ದಾರೆ. ಆದ್ದರಿಂದ ಅವ್ಯಕ್ತ ಸಾಮ್ಯ ಅಂತ ಅನ್ನೋದು ದೇವರಿಗೆ ಇಲ್ಲಿ ಸಿದ್ಧಿ ಆಗ್ತಾ ಇದೆ. ಬಿಟ್ರೆ ನೀವು ಹೇಳಿದ ಹಾಗೆ ಅನಂತ ರೂಪಾವಯವ ಎಲ್ಲ ಇದೆ ಅನ್ನೋದು ಅಷ್ಟು ಪ್ರಾಮಾಣಿಕವಾಗಿರ್ತಕ್ಕಂಥದ್ದು ಅಲ್ಲ. ಇಲ್ಲಿ ಅನೇಕ ಎನ್ನುವ ಶಬ್ದಕ್ಕೆ ಅನಂತ ಅನ್ನುವ ಅರ್ಥ ಮಾಡ್ಲಿಕ್ಕೆ ಸರ್ವಾತ್ಮನ ಬರೋದಿಲ್ಲ. ಅಂದ್ರೆ ಆಚಾರ್ಯ ಹೇಳ್ತಾರೆ, ಅವ್ಯಕ್ತಸ್ಯ ಅನಂತತ್ವಾದೇವ ಮಹತೋ ಮಹತ್ವೇ ಅಪರಿಮೇಯತ್ವಂ ಸಿದ್ಧ್ಯತೆ. ಅವ್ಯಕ್ತಸ್ಯ ಅನಂತತ್ವಾದೇವ, ಇಲ್ಲಿ ಅವ್ಯಕ್ತ ಏನಿದೆ, ಅವ್ಯಕ್ತ ತತ್ವ ಅದು ಅಪರಿಚ್ಛಿನ್ನ, ದೇಶತಃ ಕಾಲತಃ ವ್ಯಾಪ್ತವಾದದ್ದೇ. ಅವ್ಯಕ್ತ ತತ್ವ ಕೂಡ ಅಪರಿಚ್ಛಿನ್ನ ಪರಿಮಾಣವೇ ಅದಕ್ಕೆ, ಅಂದ್ರೆ ದೇಶತಃ ಕಾಲತಃ ಸರ್ವತ್ರ ವ್ಯಾಪ್ತ ಪರಿಪೂರ್ಣವೇ ಅದು. ಹಾಗಿರೋದ್ರಿಂದಲೇ ಮಹತೋ ಮಹಾಂತಂ ಅಂತಂತ ಹೇಳುವಾಗ ಮಹತ್ವ ಇದೆ ದೇವರಿಗೆ. ಆದ್ರಿಂದ ಮಹತ್ವ ಹೇಳಿದ್ರು ಕೂಡ ಯದೇಕಂ ಅವ್ಯಕ್ತಂ ಅಂತ ಹೇಳುವಲ್ಲಿ ಅವ್ಯಕ್ತವನ್ನ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ ಅಂತ ಹೇಳಿದ್ರೂ ಕೂಡ ಏನಾಗತ್ತೆ?
ಭಗವಂತನಿಗೆ ಅಪರಿಮೇಯತ್ವ ಅಂತಂದ್ರೆ ಅಪರಿಮಿತವಾಗಿರತಕ್ಕಂಥ ವ್ಯಾಪ್ತಿ, ಅಪರಿಮಿತವಾಗಿರತಕ್ಕಂಥ ಪರಿಮಾಣ ಭಗವಂತನಿಗೆ ಸಿದ್ಧಿ ಆಗೇ ಆಗುತ್ತೆ. ಅವ್ಯಕ್ತ ಅಪರಿಚ್ಛಿನ್ನ ಮಹತ್ವ ಅಂತನ್ನೋದು ಕೇವಲ ದೊಡ್ಡದ್ದು ಅಂತನ್ನೋ ಅರ್ಥದಲ್ಲಿ ಮಾತ್ರ ಬಂದಿದ್ರು ಕೂಡ ಭಗವಂತ ಅಪರಿಮೇಯ ಸ್ವರೂಪ ಅಂತನ್ನೋದು ಸಿದ್ಧಿ ಆಗೇ ಆಗತ್ತೆ ನಮ್ಗೆ. ಯಾಕೆ? ಆಚಾರ್ಯ ಪ್ರಮಾಣ ಹೇಳ್ತಾರೆ, ಅವ್ಯಕ್ತ ತತ್ವ ಅಪರಿಚ್ಛಿನ್ನ ಪರಿಮಾಣವುಳ್ಳದ್ದು ಅಂದ್ರೆ ದೇಶತಃ ಕಾಲತಃ ಪೂರ್ಣವಾದದ್ದು ಅವ್ಯಕ್ತ ತತ್ವ ಅನ್ನೋದಕ್ಕೆ ಪ್ರಮಾಣವನ್ನ ಕೊಡ್ತಾರೆ. ಮಹಾಂತಂಚ ಸಮಾವೃತ್ಯ ಪ್ರಧಾನಂ ಸಮವಸ್ಥಿತಂ ಅನಂತಸ್ಯ ರತಸ್ಯಾಂತಹ ಸಂಖ್ಯಾನಂಚಾಪಿ ವಿದ್ಯತೆ ಇತಿ ಆದಿತ್ಯ ಪುರಾಣೆ. ಆದಿತ್ಯ ಪುರಾಣದಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಮಹತ್ತತ್ವವನ್ನ ವ್ಯಾಪಿಸಿಕೊಂಡು ಪ್ರಧಾನ ಇರುತ್ತೆ. ಏನು ತುಂಬಾ ಚೆನ್ನಾಗಿದೆ ವಿಷಯ ಇದು. ಮಹತ್ತತ್ವ ತತ್ವದೃಷ್ಟಿಯಲ್ಲಿ ಚಿಂತನೆ. ಮಹತ್ತತ್ವವನ್ನ ವ್ಯಾಪಿಸಿಕೊಂಡು ಇರುವಂಥದ್ದು ಯಾವುದು? ಪ್ರಧಾನ, ಆ ಪ್ರಕೃತಿ ಅಂತ ಕರೀತಾರೆ. ಅದು ಹೇಗಿದೆ? ಅನಂತಸ್ಯ ಅಪರಿಚ್ಛಿನ್ನನಾಗಿರ್ತಕ್ಕಂಥ ಭಗವಂತನಿಗೆ ಅದು ಪ್ರತಿಮಾ. ಯಾವುದು? ಅನಂತಸ್ಯ ವಿಷ್ಣೋಃ ಪ್ರತಿಮಾಭೂತಸ್ಯ. ಅನಂತನಾಮಕನಾಗಿರತಕ್ಕ ಭಗವಂತನಿಗೆ ಪ್ರತಿಮಾಭೂತವಾದದ್ದು ಯಾವುದು? ಜಡ ಪ್ರಕೃತಿ. ಅನಂತಸ್ಯ ಅನಂತನಾಮಕನಾಗಿರತಕ್ಕ ಅನಂತ ರೂಪ ಅನಂತ ಅವಯವಗಳಿಂದ ಕೂಡಿದಂತಹ ಆ ಕಾರಣ ಅನಂತ ಅಂತ ಒಟ್ಲ ಅಪರಿಚ್ಛಿನ್ನನಾಗಿರತಕ್ಕಂತಹ ಭಗವಂತನಿಗೆ, ವಿಷ್ಣುವಿಗೆ ಈ ಪ್ರಧಾನ ಅಂದ್ರೆ ಜಡ ಪ್ರಕೃತಿ, ಮಹತ್ತತ್ವವನ್ನು ವ್ಯಾಪಿಸಿಕೊಂಡಿರತಕ್ಕಂತಹ ಭಗವಂತನಿಗೆ, ಅಂದ್ರೆ ಅಪರಿಚ್ಛಿನ್ನನಾದ ಭಗವಂತನಿಗೆ ಪ್ರತಿಮಾಸ್ಥಾನೀಯವಾಗಿರತಕ್ಕಂತಹ ಯಾವ ಪ್ರಧಾನ ಅಂತ ಕರೆಯಲ್ಪಡುವಂತಹ ಜಡ ಪ್ರಕೃತಿಗೆ ಏನಿಲ್ಲ. ನ ತಸ್ಯ ಅಂತಹ ಪರಿಮಾಣಂ, ಅದಕ್ಕೆ ಪರಿಮಾಣ ಅಂದ್ರೆ ಪರಿಮಿತಿ, ಲಿಮಿಟ್. ಪರಿಚ್ಛೇದ, ಪರಿಚ್ಛೇದವೂ ಇಲ್ಲ ಅದಕ್ಕೆ. ಪರಿಚ್ಛೇದ ಅಂದ್ರೆ ಕಾರ್ಯತಃ ಸಂಖ್ಯಾನ ಪರಿಮಾಣಂ ಪರಿಚ್ಛೇದ, ಕಾರ್ಯತಃ ಸಂಖ್ಯಾನಂ. ಅದಕ್ಕೆ ಪರಿಮಾಣ ಪರಿಚ್ಛೇದ, ಲಿಮಿಟ್ ಇಲ್ಲ. ಕಾರ್ಯತಃ ಇದು ಇಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಬೇಕು ಅನ್ನುವ ಲೆಕ್ಕ ಅದಕ್ಕಿಲ್ಲ. ಅಂದ್ರೆ ಅದು ಕೂಡ ಅನಂತ. ಯಾವುದನಂತ? ಅತ್ಯಂತ ಸರ್ವತ್ರ ವ್ಯಾಪಿಸಿಕೊಂಡದ್ದು. ಅವ್ಯಾಕೃತಾಕಾಶ ಅಂತ ಒಂದಿದೆ, ತುಂಬಾ ಚೆನ್ನಾಗಿದೆ ನೋಡ್ರಿ. ಇದು ಅವ್ಯಾಕೃತಾಕಾಶದಂತೆಯೇ ಈ ಮೂಲ ಪ್ರಕೃತಿಗೂ ಕೂಡ ಪರಮ ಮಹತ್ ಪರಿಮಾಣ ಉಂಟು ಅಂತನ್ನೋದು ಈ ಪ್ರಮಾಣದಿಂದ ಗೊತ್ತಾಗುತ್ತೆ. ಇದೊಂದು ಹೊಸ ವಿಷಯ, ಇದು ಶುದ್ಧ ಅದ್ಭುತವಾದ ವಿಷಯಗಳಿದು. ಹಾಗೆ ಅವ್ಯಾಕೃತಾಕಾಶ ಅಪರಿಚ್ಛಿನ್ನವಾದದ್ದು, ದೇಶತಃ ಕಾಲತಃ ವ್ಯಾಪಿಸಿಕೊಂಡಿರುವಂಥದ್ದು. ಅದೇ ಪ್ರಕಾರವಾಗಿಯೇ ಅನಂತನಾಮಕನಾದ ಭಗವಂತನಿಗೆ ಪ್ರತಿಮಾಸ್ಥಾನೀಯವಾಗಿರತಕ್ಕ ಪ್ರಧಾನ ಅಪರ ಪರ್ಯಾಯ ನಾಮಕವಾದಂತಹ ಜಡ ಪ್ರಕೃತಿಯೂ ಕೂಡ ಅವ್ಯಾಕೃತಾಕಾಶದಂತೆಯೇ ಇದು ಕೂಡ ಪರಮ ಮಹತ್ವದಿಂದ ಕೂಡಿದೆ ಅಂತ ಗೊತ್ತಾಗುತ್ತೆ. ಆದಿತ್ಯ ಪುರಾಣ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಇನ್ನೊಂದು ಪ್ರಕಾರಾಂತರೇಣ ಅನಂತ ರೂಪ ಶಬ್ದದ್ವಯಸ್ಯ ಅರ್ಥ ಭೇದಮಃ. 15ನೇ ಶ್ಲೋಕದಲ್ಲಿ 38ನೇ ಶ್ಲೋಕದಲ್ಲಿ ಅನಂತ ರೂಪ ಎನ್ನುವಂತಹ ಎರಡು ಶಬ್ದಗಳನ್ನ ಪ್ರಯೋಗ ಮಾಡಿರೋದ್ರಿಂದ ಇನ್ನೊಂದು ಕ್ರಮದಲ್ಲಿ ಶ್ರೀಮದಾಚಾರ್ಯ ನಮ್ಗೆ ತಿಳಿಸಿಕೊಡ್ತಾರೆ ಅನಂತ ಅಂದ್ರೆ ಏನು ಅಂತ ಹೇಳಿ. ತಾನಿಚ ಏಕೈಕಾನಿ ರೂಪಾಣಿ ಅನಂತಾನಿ ಚ ಏಕತ್ರ ಭವಂತಿ. ಅಲ್ಲಿ ಒಂದು ಕಡೆ ಅನಂತ ರೂಪ ಅಂತ ಇದೆಯಲ್ಲ, ಅನಂತ ರೂಪ ಅಂದ್ರೆ ಅರ್ಥ ಏನು? ಅನಂತ ರೂಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಅನಂತ ಶಬ್ದಕ್ಕೆ ಅನಂತ ಸಂಖ್ಯೆಯಿಂದ ಕೂಡಿದ ರೂಪ ಅಂತ ಅರ್ಥ ಸಿದ್ಧಿಯಾಗುತ್ತೆ. ಅಂದ್ರೆ ಅನಂತ ಸಂಖ್ಯೆಗಳಿಂದ ಕೂಡಿದ ರೂಪವುಳ್ಳವನು. ದೇವರಿಗೆ ಎಷ್ಟು ರೂಪ ಇದೆ ಅಂತಂದ್ರೆ ಅನಂತ ಸಂಖ್ಯೆಗಳಿಂದ ಕೂಡಿದ ರೂಪ ಇದೆ ಅಂತ ಒಂದು ಕಡೆ. ಇನ್ನೊಂದು ಕಡೆ ಅನಂತ ರೂಪ ಅಂತ ಇದೆಯಲ್ಲ, ಇನ್ನೊಂದು ಕಡೆ 38ನೇ ಶ್ಲೋಕದ ಅನಂತ ರೂಪ ಶಬ್ದಕ್ಕೆ ಅರ್ಥ, ಅನಂತ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಅಪರಿಚ್ಛಿನ್ನ ಅಂತ.
ಎಷ್ಟು ಚೆನ್ನಾಗಿದೆ ನೋಡಿ. ಅಪರಿಚ್ಛಿನ್ನ ಅಂತಂದ್ರೆ ದೇಶತಃ ಕಾಲತಃ ಗುಣತಃ ಪರಿಪೂರ್ಣವಾಗಿದ್ದಾನೆ ಅನ್ನೋದು. ಅನಂತ ರೂಪಾವಯವಗಳಿಂದ ಕೂಡಿದ್ದಾನೆ, ಅಪರಿಚ್ಛಿನ್ನನಾಗಿದ್ದಾನೆ ಭಗವಂತ ಅಂತನ್ನುವ ಎರಡೂ ಅರ್ಥಗಳು ಅನಂತ ರೂಪ ಎನ್ನುವಂತಹ ಎರಡು ಶಬ್ದಗಳಿಗೆ ಸ್ಪಷ್ಟವಾಗಿ ಸಿದ್ಧಿ ಆಗ್ತಾ ಇದೆ. ಆದ್ದರಿಂದ ಬಹು ಎನ್ನುವ ಶಬ್ದಕ್ಕೆ ಅನಂತ ಅಂತಲೇ ಅರ್ಥ. ಅನಂತ ರೂಪಾವಯವಗಳಿದೆ, ಅಪರಿಚ್ಛಿನ್ನ ಸ್ವರೂಪನಾಗಿದ್ದಾನೆ ಭಗವಂತ ಅಂತನ್ನೋದೇ ಇದಕ್ಕೆ ಅರ್ಥ. ಬಿಟ್ರೆ ಕೇವಲ ಬಹು, ಎರಡೋ ಮೂರೋ ಕೈ ಇದೆ, ಮಹತ್ತು ಏನೋ ಸ್ವಲ್ಪ ದೊಡ್ಡದಾಗಿದ್ದಾನೆ ಅನ್ನುವ ಅರ್ಥ ಕೊಡೋದಿಲ್ಲ ಇಲ್ಲಿ. ಋಗ್ವೇದ ಅಖಿಲ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಪ್ರಮಾಣ ಇದೆ ನಮ್ಗೆ ಈ ವಿಷಯಕ್ಕೆ. ಅಸಂಖ್ಯಾತ ಜ್ಞಾನಕಾಸ್ತಸ್ಯ ದೇಹಾಃ ಸರ್ವೇ ಪರಿಮಾಣ ವಿವರ್ಜಿತಾಶ್ಚ ಇತಿ ಋಗ್ವೇದಖಿಲೇಶು. ಋಗ್ವೇದಖಿಲದಲ್ಲಿ ಭಗವಂತನಿಗೆ ಅತ್ಯಂತ ಸ್ಪಷ್ಟವಾಗಿ ಅಸಂಖ್ಯಾತವಾಗಿರತಕ್ಕಂತಹ ಜ್ಞಾನಾನಂದಾತ್ಮಕವಾಗಿರತಕ್ಕಂತಹ ಶರೀರಗಳಿವೆ. ಭಗವಂತನ ದೇಹಗಳು ಎಂಥದ್ದು, ಭಗವಂತನ ಶರೀರ ಎಂಥದ್ದು, ಸ್ವರೂಪಭೂತವಾಗಿ ಅಸಂಖ್ಯವಾಗಿದೆ. ಅದಕ್ಕೆ ಪರಿಮಾಣ ಇಲ್ಲ, ಲಿಮಿಟ್ ಇಲ್ಲ, ಅಸಂಖ್ಯವಾದವುಗಳು. ಎಲ್ಲ ಅನಂತ ದೇಹಗಳು ಕೂಡ ಜ್ಞಾನಾನಂದಾತ್ಮಕಗಳೇ ಅಂತ ಅತ್ಯಂತ ಸ್ಪಷ್ಟವಾಗಿ ಋಗ್ವೇದ ಖಿಲಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಕಾರಣಗಳಿಂದ ಭಗವಂತನಿಗೆ ಅನಂತತ್ವ ಅಂತನ್ನೋದು ಕೂಡ್ತಾ ಇದೆ. ಭಗವಂತ ಅನಂತ ಸ್ವರೂಪ ಅಂತನ್ನೋದು ಅತ್ಯಂತ ಸ್ಪಷ್ಟವಾಯಿತು. ನೆಕ್ಸ್ಟ್ ಹೇಳ್ತಾರೆ ನೋಡ್ರಿ ಆಚಾರ್ಯ. ಇನ್ನೂ ಪ್ರಮಾಣಗಳನ್ನ ಕೊಡ್ತಾರೆ ಈ ವಿಷಯದಲ್ಲಿ. ಯಾವಾನ್ವಾ ಅಯಮಾಕಾಶಸ್ತಾವಾನೇಶೋ ಅಂತರ್ಹೃದಯ ಆಕಾಶಃ ಉಭೇ ಅಸ್ಮಿನ್ ದ್ಯಾವಾ ಪೃಥಿವೀ ಅಂತರೇವ ಸಮಾಹಿತೆ ಉಭಾವಗ್ನಿಶ್ಚ ವಾಯುಶ್ಚ ಸೂರ್ಯ ಚಂದ್ರಮಸಾ ಉಭೌ ಇತಿ. ಇನ್ನು ಪ್ರಮಾಣ ಕೊಡ್ತಾರೆ ಅದಕ್ಕೆ ಆಚಾರ್ಯ. ಏನದು? ಯಾವಾನ್ವಾ ಅಯಂ ಬಹಿಃ ವ್ಯಾಪ್ತರಾಕಾಶಃ ಪರಮಾತ್ಮ ಯಾವಾನ್ ಯಾವತ್ ಪರಿಮಾಣ. ಹೊರಗಡೆ ಭಗವಂತ ಬಾಹ್ಯದಲ್ಲಿ ಎಷ್ಟು ವ್ಯಾಪಿಸಿಕೊಂಡಿದ್ದಾನೋ ಅಂದ್ರೆ ಹೊರಗಡೆಯಲ್ಲಿ ಬಾಹ್ಯದಲ್ಲಿ ವ್ಯಾಪಿಸಿಕೊಂಡಿರತಕ್ಕಂತಹ ಪರಮಾತ್ಮ ಎಷ್ಟು ಪರಿಮಾಣದಿಂದ ಕೂಡಿದ್ದಾನೋ ಅಂದ್ರೆ ಅವನ ರೂಪ ಹೇಗಿದೆಯೋ ಅದೇ ಥರದಲ್ಲಿಗೆ ಅಂತರ್ಹೃದಯ ಆಕಾಶ, ಹೃದಯ ಗುಹೆಯಲ್ಲಿರತಕ್ಕ ಭಗವಂತನು ಅಷ್ಟೇ ಪರಿಮಾಣದ. ರೂಪತಃ ಭೇದವು ದೇವರಿಗಿಲ್ಲ. ಹೊರಗಿರ್ತಕ್ಕಂಥದ್ದು ವ್ಯಾಪ್ತ ರೂಪ, ಒಳಗಿರ್ತಕ್ಕಂಥದ್ದು ಪುಟ್ಟ ರೂಪ ಇಲ್ಲ, ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಹೊರಗೆ ಭಗವಂತ ಹೇಗೆ ಎಷ್ಟು ಪರಿಮಾಣದಿಂದ ವ್ಯಾಪಿಸಿಕೊಂಡಿದ್ದಾನೋ ಹೃದಯಾಕಾಶದಲ್ಲಿರ್ತಕ್ಕಂಥ ಭಗವಂತನು ಅಷ್ಟೇ ಪರಿಮಾಣ. ಅಸ್ಮಿನ್ ದ್ಯಾವಾ ಪೃಥಿವೀ ಅಂತರೇವ ಸಮಾಹಿತೆ. ಒಳಗೆ ಭಗವಂತ ಇದ್ದಾನಲ್ಲ ಅವನನ್ನ ಸ್ವರ್ಗ, ದ್ಯಾವಾ ಪೃಥಿವಿಗಳು, ದ್ಯಾವ ಅಂದ್ರೆ ದ್ಯುಲೋಕ, ದ್ಯುಲೋಕ ಅಂದ್ರೆ ಸ್ವರ್ಗ, ಪೃಥಿವಿ ಅಂದ್ರೆ ಭೂಮಿ, ಸ್ವರ್ಗ ಮತ್ತು ಭೂಮಿಗಳು ಆಶ್ರಯಿಸಿಕೊಂಡಿದೆ. ಉಭಾವಗ್ನಿಶ್ಚ ವಾಯುಶ್ಚ, ಅಗ್ನಿವಾಯುಗಳು, ಸೂರ್ಯ ಚಂದ್ರಮಸವು ಉಭವು, ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಸಮಾಹಿತೆ, ಅವರಿಬ್ಬರೂ ಕೂಡ ಆಶ್ರಯ ಮಾಡಿಕೊಂಡಿದ್ದಾರೆ. ಎಷ್ಟು ಸ್ಪಷ್ಟವಾಗಿದೆ ಪ್ರಮಾಣ. ಭಗವಂತನಿಗೆ ಹೊರಗಡೆ ಹೇಗೆ ವ್ಯಾಪ್ತಿ ಇದೆಯೋ, ಎಷ್ಟು ಪರಿಮಾಣದಲ್ಲಿದ್ದಾನೋ ದೇವರು, ಒಳಗೂ ಕೂಡ ಅಷ್ಟೇ ಪರಿಮಾಣದಲ್ಲಿದ್ದಾನೆ. ಅವನನ್ನ ದ್ಯಾವಾ ಪೃಥಿವಿಗಳು, ಸ್ವರ್ಗ ಭೂಮಿಗಳು, ಅಗ್ನಿವಾಯುಗಳು, ಸೂರ್ಯಚಂದ್ರರು ಎಲ್ಲರೂ ಭಗವಂತನನ್ನ ಆಶ್ರಯ ಮಾಡಿಕೊಂಡಿದ್ದಾರೆ.
ಕೃಷ್ಣಸ್ಯ ಗರ್ಭ ಜಗತೋತಿ ಭರಾವಸನ್ನ ಪಾರ್ಷ್ಣಿ ಪ್ರಹಾರ ಪರಿರುಗ್ಣ ಫಣಾತ ಪತ್ರಂ. ಸ್ಪಷ್ಟವಾಗಿ ಭಾಗವತ ಹೇಳತ್ ನೋಡಿ. ಕೃಷ್ಣಸ್ಯ ಗರ್ಭ ಜಗತಃ, ಓಹೋ ಗರ್ಭ ಜಗತಃ, 14 ಲೋಕಗಳನ್ನ ತನ್ನ ಹೊಟ್ಟೆ ಒಳಗೆ ಧರಿಸಿಕೊಂಡಿರತಕ್ಕಂತಹ ಭಗವಂತ ಅತ್ಯಂತ ಭಾರದಿಂದ ಕೂತಿದ್ದಾನೆ. ಕೃಷ್ಣ ಯಾಕೆ ಭಾರ? 14 ಲೋಕಗಳು ಯಾರಲ್ಲಿದೆ? ಅವರ ಹೊಟ್ಟೆ ಒಳಗಿದೆ. ಇದು ಎಲ್ಲಿ ಬರುತ್ತೆ ಗೊತ್ತಾ? ಇದು ಕಾಲಿಯ ಮರ್ದನದ ಕಥೆ. ಭಗವಂತ ಕಾಲಿಯನ ಮೇಲೆ ನರ್ತನ ಮಾಡ್ತಿದ್ದಾನೆ. ಕಾಳಿಂಗ ಸರ್ಪದ ಮೇಲೆ ಭಗವಂತ ಕುಣಿತಾ ಇದ್ದಾನೆ. ಕುಣಿಯುವಾಗ ಅವ್ರ ಹೆಂಡತಿಯರು ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಿದ್ರು. ಎಂಥ ದೇವರ ಹತ್ರ ಬಂದ್ರು ಅಂತಂದ್ರೆ, ಕೃಷ್ಣಸ್ಯ ಗರ್ಭ ಜಗತೋತಿ ಭರಾವಸನ್ನ ಪಾರ್ಷ್ಣಿ ಪ್ರಹಾರ ಪರಿರುಗ್ಣ ಫಣಾತ ಪತ್ರಂ. ಹದಿನಾಲ್ಕು ಲೋಕಗಳನ್ನು ತನ್ನ ಹೊಟ್ಟೆಯಲ್ಲಿ ಧರಿಸಿಕೊಂಡಿರುವುದರಿಂದ ಅತ್ಯಂತ ಭಾರನಾಗಿರತಕ್ಕಂತಹ ಭಗವಂತನ ಕಾಲು ಇವನ ತಲೆ ಮೇಲಿದೆ. ಅವನ ತಲೆ ಬಿದ್ದು ಹೋಗ್ತಾ ಇದೆ. ಕೃಷ್ಣದೇವರ ಪಾದದ ಹೊಡೆತದಿಂದ ಒಂದ್ಸಲ ಕಾಲಿಂದ ತುಳಿತಾನೆ ಅಂತಂದ್ರೆ ಅವನ ಹೆಡೆ ಕಿತ್ತು ಹೋಗ್ಬೇಕು, ಅಷ್ಟು ನೋವಾಗ್ತಿದೆ ಅವನಿಗೆ. ಅಂತಹ ಆ ಸರ್ಪರಾಜನಾಗಿರ್ತಕ್ಕ ಕಾಳಿಯನನ್ನ ನೋಡಿ ಅವನ ಹತ್ರಕ್ಕೆ ಬಂದ್ರು ಅಂತ ಇದೆ. ಆದ್ದರಿಂದ ಏನ್ ಗೊತ್ತಾಗ್ತಾ ಇದೆ ನನಗೆ? ಪರಿಚ್ಛಿನ್ನ ಪರಿಣಾಮ ಅಲ್ಲ, ಅಪರಿಚ್ಛಿನ್ನ ಪರಿಮಾಣ. ಪರಿಮಾಣ ಅಂದ್ರೆ ಅಷ್ಟು ದೊಡ್ಡ ರೂಪ ದೇವರದ್ದು, ಲಿಮಿಟ್ ಇಲ್ಲ. ಯಾಕೆ? 14 ಲೋಕಗಳ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದಾನೆ ಅಂದ್ರೆ ಅದನ್ನ ವ್ಯಾಪಿಸಿಕೊಂಡಿದ್ದಾನೆ ಅಂತ ಅರ್ಥ ಅಲ್ವಾ? ಚತುರ್ದಶ ಲೋಕಗಳನ್ನೂ ಮೀರಿ ವ್ಯಾಪಿಸಿಕೊಂಡಿದ್ದಾನೆ ಅಂತ ಅಂದ ಮೇಲೆ ಅಪರಿಚ್ಛಿನ್ನ ಪರಿಮಾಣ ಅಂತಲೇ ಅರ್ಥ ಅಲ್ವಾ ದೇವರಿಗೆ? ಗರ್ಭ ಜಗತ್ವೇನ ಅಪರಿಚ್ಛಿನ್ನ ಪರಿಮಾಣತ್ವಂ ಲಭ್ಯತೆ. ಭಗವಂತ ಏನ್ ಹೇಳ್ತಾನೆ? ಅಪರಿಚ್ಛಿನ್ನ ಪರಿಮಾಣನಾದ್ದರಿಂದಲೇ 14 ಲೋಕಗಳನ್ನ ಹೊಟ್ಟೆಯಲ್ಲಿ ಧಾರಣ ಮಾಡಿದ್ದು ಕೂಡುತ್ತೆ, ಇಲ್ಲ ಅಂದ್ರೆ ಕೂಡೋದಿಲ್ಲ ಅಂತಂದ್ರೆ ಅದ್ರ ಮೇಲೆ ಪ್ರಶ್ನೆ ಮಾಡುತ್ತೆ. ಕೃಷ್ಣ ಅಪರಿಚ್ಛಿನ್ನ ಪರಿಮಾಣ ಅಂತ ನೀವೇನ್ ಹೇಳ್ತಾ ಇದ್ದೀರಿ? ನಿಮ್ಮನ್ನು ನಾವು ಪ್ರಶ್ನೆ ಮಾಡ್ತೇವೆ, ಉತ್ತರ ಕೊಡ್ಬೇಕು. ಅಪರಿಚ್ಛಿನ್ನ ಪರಿಮಾಣ ಅಂದ್ರೆ ಸರ್ವತ್ರ ವ್ಯಾಪ್ತ. ಮತ್ತೆ ಗೋಕುಲದಲ್ಲಿದ್ದಾಗ ವೃಂದಾವನದಲ್ಲಿ ಇಲ್ಲ, ಮಥುರೆಯಲ್ಲಿದ್ದಾಗ ಗೋಕುಲದಲ್ಲಿ ಇಲ್ಲ. ಯಾಕೆ ಹಾಗೆ? ತತ್ರ ಅಲ್ಪ ಪರಿಮಾಣ ಪ್ರತೀತಿ, ಅಲ್ಪ ಪರಿಮಾಣದಿಂದ ಕೂಡಿದ್ದಾನೆ ಭಗವ. ಚಿಕ್ಕ ಮಗು ದೊಡ್ಡವನಾದ, ಉಪನಯನ ಆಯಿತು, ಅಲ್ಲೆಲ್ಲ ಹೋದ ಅಂತ ಅಲ್ಪ ಪರಿಮಾಣದ ಅಲ್ಪ ದೇಹ ನಮಗ್ ಕಾಣ್ತಾ ಇದೆಯಲ್ಲ, ಅದು ಭ್ರಾಂತಿಯೋ ಅಥವಾ ಪ್ರಮಿತಿಯೋ? ಅದು ಭ್ರಾಂತಿ ಅಂತ ಆಗ್ಬಿಟ್ರೆ 2 ಕೈ 4 ಕೈ ಭಗವಂತನಿಗೆ ಕಾಣ್ತಾ ಇದೆ. ಇಲ್ಲಿ ಹೇಳ್ತಾನೆ, ತೇನೈವ ರೂಪೇಣ ಚತುರ್ಭುಜೇಣ. ಕೃಷ್ಣ, ಇದು ನೋಡ್ಲಿಕ್ಕೆ ಆಗ್ತಾ ಇಲ್ಲ ವಿಶ್ವರೂಪದ ಭಯಂಕರವಾದ ಭಯಾನಕ ರೂಪವನ್ನ, ಆದ್ದರಿಂದ ನಿನ್ನ 2 ಕೈಗಳ ರೂಪವನ್ನ ತೋರಿಸಿ ಬಿಡು ಅಂತ ಇವನು ಹೇಳ್ತಾನೆ. ಯಾರು? ಅರ್ಜುನ. 4 ಕೈ ಇದೆ. ಸಾಮಾನ್ಯವಾಗಿ ದ್ವಿಭುಜ ರೂಪ ಕೃಷ್ಣದೇವರದ್ದು, 2 ಕೈ ಇದೆ. ಅದು ಭ್ರಾಂತಿ ಅಂತ ಆಗ್ಬಿಟ್ರೆ 2 ಕೈ 4 ಕೈಗಳಿಂದ ಕಂಡ ಕೃಷ್ಣ ರೂಪ ಮಿಥ್ಯಾ ಅಂತ ಆಗ್ಬೇಕು. ಏನೋ ಅಲ್ಪ ಪರಿಮಾಣ ಭಗವಂತ ಅಂತ ಒಪ್ಪಿದರೆ, ಅಲ್ಪ ಪರಿಮಾಣದಿಂದ ಚಿಕ್ಕ ದೇಹದಿಂದ ಭಗವಂತ ಕಾಣ್ತಾ ಇದ್ದಾನೆ ಅಂತ ನಾವು ಒಪ್ಪಿದರೆ, ಅದು ಭ್ರಾಂತಿ ಅಂತ ಒಪ್ಪಿಕೊಂಡ್ರೆ ಮಿಥ್ಯಾತ್ವ ಬರ್ಬೇಕಾಯ್ತು ಭಗವದ್ ರೂಪ ದರ್ಶನ. ಇಲ್ಲ ಪ್ರಮಿತಿ ಅಂತ ಅಂದ್ಬಿಟ್ರೆ ಒಂದೇ ಸಲ ಅಲ್ಪ ರೂಪ ಮತ್ತು ಅನಲ್ಪ ರೂಪ ಅಂತ ಅನ್ನೋದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ ದೊಡ್ಡದಾಗಿರ್ಬೇಕು, ಒಂದ ಚಿಕ್ಕದಾಗಿರ್ಬೇಕು.
ಒಂದೇ ಕಾಲಕ್ಕೆ ದೊಡ್ಡದ್ದು ಚಿಕ್ಕದ್ದು ಎರಡೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಪರಿಚ್ಛಿನ್ನ ಪರಿಮಾಣ ಎನ್ನುವಂತ ಉಕ್ತಿ ಉಪಚಾರ ಮಾತ್ರ ಅಷ್ಟೇ. ಸುಮ್ಮನೆ ಏನೋ ಹೇಳ್ಬೇಕು ಅಂತ ಹೇಳ್ತಾರೆ, ಉಪಚಾರ ಮಾತ್ರದಿಂದಲೇ ಹೇಳ್ತಾ ಇದ್ದಾರೆ. ಆಚಾರ್ಯ ಅದಕ್ಕೆ ಹೇಳ್ತಾ ಇದ್ದಾರೆ, ಅಸಂಭಾವಿತ ಎನ್ನುವಂತಹ ದೋಷ ಹೇಳಿದೆ. ಅಂದ್ರೆ ಒಂದೇ ಕಾಲದಲ್ಲಿ ಅಪರಿಚ್ಛಿನ್ನ ರೂಪ ಮತ್ತು ಅಲ್ಪರೂಪ ಎರಡನ್ನೂ ಭಗವಂತ ತೋರಿಸ್ತಾನೆ. ಏಕಕಾಲದಲ್ಲಿ ಎರಡು ರೀತಿಯಲ್ಲೂ ಭಗವಂತ ಇರ್ತಾನೆ ಅನ್ನೋ ಸಾಧ್ಯವೇ ಇಲ್ಲ. ಅದು ನೀವು ಭ್ರಾಂತಿ ಅಂತ ಒಪ್ಕೊಂಡ್ರೆ ಮಿಥ್ಯಾತ್ವ ಬರ್ಬೇಕಾಗಿತ್ತು, ಇಲ್ಲ ಪ್ರಮಿತಿ ಶುದ್ಧ ಅಂತ ಒಪ್ಕೊಂಡ್ರೆ, ಪ್ರಮಾಣ ಅಂತ ಒಪ್ಕೊಂಡ್ರೆ ಒಂದೇ ಕಾಲಕ್ಕೆ ಎರಡು ಪ್ರಕಾರವಾಗಿ ರೂಪವನ್ನ ತೋರಿಸ್ಲಿಕ್ಕೆ ಬರೋದಿಲ್ಲ. ಆದ್ರೆ ಅಸಂಭಾವಿತ ಎನ್ನತಕ್ಕ ದೋಷ ಅನ್ನೋದು ಬರ್ಬೇಕು. ಅಸಂಭಾವಿತ ರೂಪವಾಗಿರತಕ್ಕಂತ ದೋಷ ಅಂತ ಅನ್ನೋದು ಈ ವಿಷಯಕ್ಕೆ ಬರ್ತದೆ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕೀಗ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಚ ಏತದುಕ್ತಂ, ನೀವು ಹೇಳಿದ್ದು ಕೂಡೋದಿಲ್ಲ. ಯುಕ್ತಿಗೆ ದೇವರು ಸಿಗೋನಲ್ಲ. ಆಗ ಈಗ ಭ್ರಾಂತಿಯ ಪ್ರಮಿತಿಯ ಹಾಗೆಲ್ಲ ದೇವರ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಈಶ್ವರಸ್ಯ ಯುಕ್ತ್ಯಗೋಚರತ್ವೇನ ತದ ಅನಾವಕಾಶ. ನೀವು ದೇವರ ವಿಷಯದಲ್ಲಿ ದೇವರ ಸ್ವರೂಪದ ವಿಷಯದಲ್ಲಿ ತರ್ಕ ಮಾಡ್ಲಿಕ್ಕೆ ಬರೋದಿಲ್ಲ. ನಚ ಏತದ್ ಅಯುಕ್ತಂ, ಅಯುಕ್ತವಾದದ್ದಲ್ಲ ಇದು. ಯಾಕೆ ಅಯುಕ್ತವಾದದ್ದಲ್ಲ? ಶ್ರೀಮದಾಚಾರ್ಯ ಹೇಳ್ತಾರೆ, ಅಚಿಂತ್ಯ ಶಕ್ತಿತ್ವಾದೀಶ್ವರಸ್ಯ. ಇದು ಬ್ರಹ್ಮ ವಿಷಯ. ಅಚಿಂತ್ಯ ಶಕ್ತಿ ಸಂಪನ್ನನಾದವನು ಭಗವಂತ. ಈಶ್ವರನಿಗೆ ಅಚಿಂತ್ಯ ಶಕ್ತಿ ಇದೆ. ಯುಗಪದ್ ಏಕಕಾಲದಲ್ಲಿ ಏನೆಲ್ಲ ಮಾಡಬಲ್ಲ ದೇವರು, ಏನ್ ಬೇಕಾದ್ರೂ ಮಾಡ್ತಾರೆ. ಅಚಿಂತ್ಯಾ ಖಲು ಯೇ ಭಾವಾಹ ನತಾಂತರ್ಕೇಣ ಯೋಜಯೇ. ಸ್ಪಷ್ಟವಾದ ಪ್ರಮಾಣ ವಾಕ್ಯ ಇದೆ. ವಿಷ್ಣು ಪುರಾಣ ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಅಚಿಂತ್ಯಾ ಖಲು ಯೇ ಭಾವಾಹ ನತಾಂತರ್ಕೇಣ ಯೋಜಯೇ. ಭಗವಂತನ ಅಚಿಂತ್ಯವಾಗಿರತಕ್ಕಂತಹ ಭಾವಾಹ ಧರ್ಮ ವಿಶೇಷಗಳನ್ನ ತರ್ಕದಿಂದ ಯುಕ್ತಿಯಿಂದ ಸಾಧನೆ ಮಾಡ್ಲಿಕ್ಕಾಗೋದಿಲ್ಲ. ಸಾಧಕ ಅಂತಲೂ ಮಾಡ್ಲಿಕ್ಕಾಗೋದಿಲ್ಲ, ಬಾಧಕ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಅಚಿಂತ್ಯ ಅಂದ್ರೆ ಮನಸ್ಸಿನಿಂದ ಆಲೋಚನೆ ಮಾಡ್ಲಿಕ್ಕೂ ಯಾವ ಭಗವಂತನ ಗುಣ ವಿಶೇಷಗಳು ಧರ್ಮ ವಿಶೇಷಗಳಿದ್ದಾವೋ, ಮನಸ್ಸಿನಲ್ಲಿ ಆಲೋಚನೆ ಮಾಡ್ಲಿಕ್ಕೂ ಆಗದೆ ಇರತಕ್ಕಂತ ಭಗವಂತನ ಧರ್ಮಗಳು ಏನಿದ್ದಾವೋ ಆ ವಿಷಯಗಳಲ್ಲಿ ಯುಕ್ತಿಯನ್ನ ತರ್ಕವನ್ನ ಇದನ್ನ ಸಾಧನೆ ಮಾಡ್ಲಿಕ್ಕೆ ಇದು ಪ್ರಮಾಣ ಅಂತ ಹೇಳಲಿಕ್ಕೂ ಬರೋದಿಲ್ಲ. ನೀವ್ ಹೇಳಲಿಕ್ಕೆ ಆಗೋದಿಲ್ಲ ಅಂತಲೂ ಬರೋದಿಲ್ಲ. ತರ್ಕದಿಂದ ದೇವರು ಪರಮ ಮಹತ್ ಪರಿಮಾಣ ಅಂತ ಸಾಧನೆ ಮಾಡ್ಲಿಕ್ಕೂ ಬರೋದಿಲ್ಲ, ಅಲ್ಪ ಪರಿಮಾಣ ಅಂತ ಸಾಧನೆ ಮಾಡ್ಲಿಕ್ಕೂ ಬರೋದಿಲ್ಲ. ಯಾಕೆ? ಅಚಿಂತ್ಯವಾದ ಅನಂತ ಗುಣಧರ್ಮಗಳಿಂದ ಕೂಡಿದ ಭಗವಂತನನ್ನ ತರ್ಕದಿಂದ ಪ್ರತಿಷ್ಠೆ ಮಾಡ್ಲಿಕ್ಕೆ ಬರೋದಿಲ್ಲ. ತರ್ಕವನ್ನ ಭಗವತ್ ಸ್ವರೂಪ ನಿರ್ಣಯಕ್ಕೆ ಉಪಯೋಗ ಮಾಡಬಾರದು. ನೇರವಾಗಿ ಸ್ವತಂತ್ರ ಪ್ರಮಾಣವನ್ನಾಗಿ ತರ್ಕವನ್ನ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾಕೆ? ನೈಷಾ ತರ್ಕೇಣ ಮತಿರಾಪನೇಯ ಇತಿ ಚ ಶ್ರುತಿ. ಅತ್ಯಂತ ಸ್ಪಷ್ಟವಾಗಿದೆ. ಏಷಾ ಏಷಾ ನ ಏಷಾ ಏಷಾ ಅಂದ್ರೆ ಬ್ರಹ್ಮ ವಿಷಯ, ಪರಬ್ರಹ್ಮ ವಿಷಯಕವಾಗಿರ್ತಕ್ಕಂತಹ ಬುದ್ಧಿಯನ್ನ ಮತಿ
ಬುದ್ಧಿಯನ್ನ ತರ್ಕೇಣ ಯುಕ್ತಿಯಿಂದ ಅಪನೇಯ ನಿರಾಕರಣ ಅಪನೇಯ ಅನ್ನೋದಕ್ಕೆ ಟೀಕಾಕೃತ್ಪಾದರ ಅರ್ಥ ಬರೀತಾರೆ ನಿರಾಕಾರ್ಯ ನಿರಾಕರಣೆ ಮಾಡಲಿಕ್ಕೆ ಬರುವುದು. ದೇವರ ವಿಷಯದಲ್ಲಿ ಎಲ್ಲ ನಿರಾಕರಣೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ದೇವರು ಚಿಕ್ಕ ರೂಪದಲ್ಲೂ ಇರ್ತಾನೆ, ದೊಡ್ಡ ರೂಪದಲ್ಲೂ ಇರ್ತಾನೆ. ವಿರುದ್ಧ ಪರಿಮಾಣ ದ್ವಯೋಪೇತಸ್ಯ. ಸರಿ, ನೀವೇನಂದ್ರಿ? ದೇವರು ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು. ದೇವರು ಅನಂತ ಕೈಗಳಿಂದ ಕಂಡ, ಅನಂತ ಕಾಲುಗಳಿಂದ ಕಂಡ ಅಂತ ಕೇಳಲಿಕ್ಕೆ ಸುಲಭ ಇದೆ, ತುಂಬಾ ಸುಲಭ ಕೇಳಲಿಕ್ಕೆ. ಅರ್ಥ ಮಾಡ್ಕೊಳ್ಲಿಕ್ಕೆ ಎಷ್ಟು ಕಷ್ಟ ಇದೆ ನೋಡಿ. ಕಂಡ ದೇವರು ಒಂದೇ ಸಲ 2 ಕೈಯೂ ಕಾಣಿಸ್ತು, 1 ಕೋಟಿ ಕೈಯೂ ಕಾಣಿಸ್ತು ಒಂದೇ ಸಲಕ್ಕೆ. ವಿರುದ್ಧ ಪರಿಮಾಣ ದ್ವಯೋಪೇತನಾದ. ಯಾವಾಗ? ಏಕಕಾಲಕ್ಕೆ. ಅಂದ್ರೆ 2 ವಿರುದ್ಧವಾದ ಗುಣಗಳು ಒಂದೇ ಸರಿ ಇದೆ ದೇವರಲ್ಲಿ. ಹಾಗೇನಾಗುತ್ತೆ? ನಿರ್ದುಃಖನೂ ಆಗಬೇಕು, ದುಃಖಿಯೂ ಆಗಬೇಕು ದೇವರು. 2 ವಿರುದ್ಧವಾದ ಗುಣಗಳು, ಅಣುತ್ವ ಮತ್ತು ಮಹತ್ವ 2 ದೇವರಲ್ಲಿ ಒಟ್ಟಿಗೆ ಇದೆ ಅಂತಂದ್ರೆ ನಿರ್ದುಃಖ ಸ್ವರೂಪನೂ ಆಗ್ಬೇಕು, ದುಃಖ ಸ್ವರೂಪಿಯೂ ದೇವರಾಗ್ಬೇಕು. ಅಂತಂದ್ರೆ ನಿರ್ದುಃಖನು ದುಃಖ ಸ್ವರೂಪಿಯು ಇಬ್ಬರು ದೇವರಾಗ್ತಾರೆ. 2 ಸ್ವರೂಪವು ದೇವರದ್ದೇ, ಒಂದೇ ಕಾಲದಲ್ಲಿ ವಿರುದ್ಧ ಗುಣಗಳಿರೋದ್ರಿಂದ ದೇವರಲ್ಲಿ. ಅಂತಂದ್ರೆ ಇಲ್ಲ ದೇವರಲ್ಲ, ಆ ದೇವರು ಅಥವಾ ಪ್ರಾಣಾದಿಗಳ ಉತ ಪ್ರಾಣಾದಯೋಪಿ ತಥಾಸ್ಯು, ಅಥವಾ ಪ್ರಾಣಾದಿಗಳಿಗೆ ಆ ಪ್ರಕಾರವಾಗಿರತಕ್ಕಂತ ಸ್ವರೂಪ ಅಂದ್ರೆ ನಿರ್ದುಃಖ ದುಃಖ ಸ್ವರೂಪ ಅನ್ನೋದು ಉಂಟ? ಒಟ್ಟಿಗೆ ಆ ಇಬ್ರು ಕಾಣಿಸ್ಬಿಡ್ತಾರ, ಪ್ರಾಣಾದಿಗಳ ಅಥವಾ ದೇವರ? 2 ಪ್ರಶ್ನೆ ಬಂತು. ಅದೇ ಕಾಲಕ್ಕೆ ವಿರುದ್ಧ ಪರಿಮಾಣ ದ್ವಯೋಪೇತನಾಗಿ ಬರ್ತಾನೆ ದೇವರು ಅಂತಂದ್ರೆ ದುಃಖ ನಿರ್ದುಃಖ 2 ಬರಬೇಕು. ಸ್ಯಾದಿತಿ ಈಶ್ವರಂ ಅಧಿಕೃತ್ಯ ಸ್ಯಾತ್. ನಿರ್ದುಃಖೋ ದುಃಖಿ ಅಂತನ್ನೋ ಮಾತುಗಳಿದೆಯಲ್ಲ, ಆ ನಿರ್ದುಃಖೋ ದುಃಖಿ ಅಂತನ್ನೋದು ದೇವರನ್ನ ಕುರಿತಾಗಿ ಹೇಳ್ತಾ ಇದೆಯೋ ಅಥವಾ ಪ್ರಾಣಾದಿಗಳನ್ನ ಕುರಿತಾಗಿ ಹೇಳ್ತಾ ಇದೆಯೋ? ಅದಕ್ಕೆ ಆಚಾರ್ಯ ಹೇಳ್ತಾರೆ ದೇವರನ್ನ ಕುರಿತಾಗಿ ಹೇಳ್ತಾ ಇಲ್ಲ. ಯಾಕೆ? ಅತಿ ಪ್ರಸಂಗಸ್ತು ಮಹಾ ತಾತ್ಪರ್ಯ ವಶಾದ್ ವಾಕ್ಯ ಬಲಾಚ್ಚಾಪನೇಯ. ಮಹಾ ತಾತ್ಪರ್ಯ ಇದೆ. ದೇವರು ನಿರ್ದೋಷಾನಂತ ಗುಣತ್ವೇ ಹರೇ ಶ್ರುತೀನಾಂ ಮಹಾ ತಾತ್ಪರ್ಯೇಣ ದುಃಖಾದೇ ತದ್ವಿರೋಧಾತ್. ನಿರ್ದೋಷಾನಂದ ಕಲ್ಯಾಣ ಗುಣ ಸ್ವರೂಪನಾದವನು ದೇವರು. ದೇವರು ಯಾರು? ನಿರ್ದೋಷಾನಂತ ಕಲ್ಯಾಣ ಗುಣ ಸ್ವರೂಪ ದೇವರು ಅನ್ನುವುದನ್ನ ಪ್ರತಿಪಾದನೆ ಮಾಡುವಲ್ಲಿಗೆ ವೇದಗಳಿಗೆ ಶ್ರುತಿಗಳಿಗೆ ಮಹಾ ತಾತ್ಪರ್ಯ. ಶ್ರುತಿಗಳಿಗೆ ಮಹಾ ತಾತ್ಪರ್ಯ ದೇವರಿಗೆ ದುಃಖ ಇದೆ ಎನ್ನುವಲ್ಲ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಮತ್ತೆ ಎಂಥ ಅನಂತ ಕಲ್ಯಾಣ? ನಿರ್ದೋಷಾನಂತ ಕಲ್ಯಾಣ ಗುಣ ಪರಿಪೂರ್ಣ ದೇವರು ಅಂತ ಹೇಳುವಲ್ಲಿಗೆ ಶ್ರುತಿಗಳಿಗೆ ಮಹಾ ತಾತ್ಪರ್ಯ. ಬಿಟ್ರೆ ದುಃಖಾದಿಗಳಿದೆ ಅನ್ನೋದಕ್ಕೆ ಶ್ರುತಿ ಇಲ್ಲ, ಅದು ವಿರೋಧ. ಭಗವಂತನಿಗೆ ದುಃಖಾದಿಗಳಿದೆ ಅನ್ನೋದಕ್ಕೆ ತಾತ್ಪರ್ಯವೇ ಇಲ್ಲ ಶ್ರುತಿಗಳಿಗೆ. ಪರಿಮಾಣದ್ವಯ ಅಂದ್ರೆ 2 ಏಕಕಾಲಕ್ಕೆ ಅಣುವೂ ಆಗಿರ್ತಾನೆ ಮಹತ್ವೂ ಆಗಿರ್ತಾನೆ ಅನ್ನುವಂತಹ ವಿಷಯದಲ್ಲಿ ಪ್ರಮಾಣ ಇದೆ.
ಮಹಾತಾತ್ಪರ್ಯ ವಿರೋಧ ಇಲ್ಲ. ಅಣೋರಣೀಯಾನ್ ಮಹತೋ ಮಹೀಯಾನ್ ಇತ್ಯಾದಿಯಾಗಿ ನಾನಾ ವೇದವಾಕ್ಯಗಳು ಏಕಕಾಲಕ್ಕೆ ಭಗವಂತ ಅಣುವೂ ಆಗಿರ್ತಾನೆ ಮಹತ್ವೂ ಆಗಿರ್ತಾನೆ ಎನ್ನುವಂತಹ ವಿಷಯದಲ್ಲಿ ಸ್ಪಷ್ಟವಾಗಿ ಪ್ರಮಾಣ ಇದೆ. ಮಹಾತಾತ್ಪರ್ಯ ವಿರೋಧ ಇಲ್ಲ. ಅದಕ್ಕೆ ಭಗವಂತನಿಗೆ ಅಣುತ್ವವೂ ಉಂಟು ಮಹತ್ವವೂ ಉಂಟು ಅಂತ ಅನ್ನುವಲ್ಲಿ ಮಹಾತಾತ್ಪರ್ಯ ವಿರೋಧ ಅಂತನ್ನೋದು ಬರೋದಿಲ್ಲ. ಆದ್ದರಿಂದ ಭಗವಂತನಿಗೆ ಏಕಕಾಲದಲ್ಲಿ ಅಣುತ್ವ ಮಹತ್ವ ಮತ್ತೆ ನಿರ್ದೋಷಾನಂತ ಕಲ್ಯಾಣ ಗುಣ ಪರಿಪೂರ್ಣತ್ವ ಇತ್ಯಾದಿಗಳು ಮಹಾತಾತ್ಪರ್ಯವಾದ್ದರಿಂದ ದುಃಖಾದಿಗಳು ಇತ್ಯಾದಿಗಳಿಗೆ ಮಹಾತಾತ್ಪರ್ಯ ಇಲ್ಲದೇ ಇರೋದ್ರಿಂದ ನೀವೇನು ದೋಷ ಹೇಳಿದ್ರಿ, ಅಸಂಭಾವಿತ ಇತ್ಯಾದಿ ದೋಷ ಏನ್ ಹೇಳಿದ್ರಿ, ಆ ದೋಷವನ್ನ ನಿರಾಕರಣೆ ಮಾಡಬೇಕು. ಏನ್ ಮಾಡ್ಬೇಕು? ಅದನ್ನ ನಾವು ನಿರಾಕರಣೆ ಮಾಡಬೇಕು. ಪ್ರಾಮಾಣಿಕಾರ್ಥ ಸಾಧನೆಗೆ ಪ್ರಾಮಾಣಿಕವಾದ ವೇದಾರ್ಥವನ್ನ ಸಮರ್ಥನೆ ಮಾಡ್ಲಿಕ್ಕೆ ಈಗ ನೀವು ಹೇಳ್ತಾ ಇರ್ತಕ್ಕಂಥ ಯುಕ್ತಿಗಳು ಅದು ಸಾಕಾಗೋದಿಲ್ಲ. ಅದಿಲ್ಲ, ಬಾಧಕವೇ ಅಲ್ಲ ನಮಗೆ. ಪ್ರಮಾಣ ಬಲದಿಂದ ಅಂದ್ರೆ ನಾವು ಒಂದು ಸಮರ್ಥನೆ ಮಾಡ್ಲಿಕ್ಕೆ ಪ್ರಮಾಣ ಏಕಕಾಲಕ್ಕೆ ಭಗವಂತ ಅಣುವೂ ಆಗ್ತಾನೆ ಮಹತ್ವ ಆಗ್ತಾನೆ ಅನ್ನುವಂತಹ ವಿಷಯದಲ್ಲಿ ಸ್ಪಷ್ಟವಾದ ಪ್ರಮಾಣ ಇರೋದ್ರಿಂದ ಶ್ರುತಿಗಳಿಗೆ ಮಹಾ ತಾತ್ಪರ್ಯ ಅಲ್ಲಿರೋದ್ರಿಂದ ಸುಮ್ನೆ ನಿರಾಕರಣೆ ಮಾಡ್ತೇನೆ ಹಾಗೆ ಮಾಡ್ತೇನೆ ಅಂತೆಲ್ಲ ಬರ್ಲಿಕ್ಕಿಲ್ಲ ಯಾರು ಕೂಡ. ಪ್ರಮಾಣ ಬಲದಿಂದ ಸಿದ್ಧವಾಗುವಂಥ ಪ್ರಮೇಯದಿಂದ ಅದಕ್ಕೆ ಬರತಕ್ಕ ಬಾಧಕಗಳನ್ನ ನಿರಾಕರಣೆ ಮಾಡಬೇಕು ಅಂತ ಅತ್ಯಂತ ಸ್ಪಷ್ಟವಾಗಿ ಯುಕ್ತವಾದಂತಹ ಮಾತುಗಳನ್ನು ದೊಡ್ಡವರು ಆಡಿರೋದ್ರಿಂದ ನೀವು ಹೇಳಿದಂಥ ಅತಿಪ್ರಸಂಗ ಅಸಂಭಾವಿತ ಎಂಬತಕ್ಕಂತ ದೋಷಗಳು ನಮ್ಮ ಈ ಅರ್ಥ ಸಾಧನೆಗೆ ಬಾಧಕವಾಗೋದಿಲ್ಲ. ಯಾಕೆ? ನಮ್ಮದು ಪ್ರಾಮಾಣಿಕವಾದ ಅರ್ಥ ಸಾಧನ, ವೇದಗಳಿಗೆ ಸಹಜವಾದ ಅರ್ಥವನ್ನ ಮಾಡತಕ್ಕಂತ ವ್ಯಕ್ತಿಗಳು ನಾವು. ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲ ಎಷ್ಟು ಕಷ್ಟ ಇದೆ ನೋಡ್ರಿ. ಸಮರ್ಥನೆ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಡ್ಬೇಕು ಹೇಳ್ಬಿಡ್ಬೋದು. ಅನಂತ ರೂಪದೇವರು ಸರ್ವತ್ರ ವ್ಯಾಪ್ತ ಪ್ರವಚನ ಮಾಡೋರು ಹೇಳಿಬಿಡ್ತಾರೆ. ಸಮರ್ಥನೆ ಮಾಡ್ಲಿಕ್ಕೆ ಬಂದಾಗ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ನಹಿ ಘಟವತ್ ಕಶ್ಚಿದಪಿ ಪದಾರ್ಥೋ ನ ದೃಷ್ಟಃ ಇತ್ಯೇತಾವತಾ ಪ್ರಮಾಣ ದೃಷ್ಟಸ್ಸ ನಿರಾಕ್ರಿಯತೆ. ಏನಾಯ್ತು ಇಲ್ಲಿಗೆ? ಇದ್ಯಾಕ್ ಬಂತಿಲ್ಲಿ? ಲೋಕದಲ್ಲಿ ಜಗತ್ನಲ್ಲಿ ದೇವರು ಅಂತ ನೋಡ್ಬೇಕಾದ್ರೆ ನಮಗೊಂದು ಸ್ಪಷ್ಟವಾದ ಪರಿಕಲ್ಪನೆ ದೇವರ ಬಗ್ಗೆ ಬರ್ಬೇಕಾದ್ರೆ ಲೋಕತಃ ಏನಾದ್ರೂ ಒಂದು ಸಿದ್ಧ ಆಗಿರ್ಬೇಕು. ಇಲ್ಲಿ ಭೂಮಿಯಲ್ಲಿ ಲೋಕದಲ್ಲಿ ನಮ್ ಕಾಣುವ ಪ್ರಪಂಚದಲ್ಲಿ ಒಂದೇ ಪದಾರ್ಥ ದೊಡ್ಡದ್ದು ಆಗೋದು ಚಿಕ್ಕದ್ದು ಆಗೋದು ಏನಾದ್ರು ಕಾಣುತ್ತಾ? ಅಣುತ್ವ ಮಹತ್ವ ಅನ್ನೋದು ಒಂದೇ ಪದಾರ್ಥದಲ್ಲಿ ಇರೋದನ್ನ ನಾವ್ ಯಾವತ್ತಾದ್ರೂ ನೋಡಿದ್ದೇವಾ? ವಿರುದ್ಧ ಧರ್ಮಿತ್ವ, ದೊಡ್ಡದಾಗಿರ್ಬೇಕು ಇಲ್ಲ ಚಿಕ್ಕದಾಗಿರ್ಬೇಕು, ದೊಡ್ಡದ್ದು ಹೌದು ಚಿಕ್ಕದ್ದು ಹೌದು ಅಂತನ್ನೋದು ಒಂದೇ ಪದಾರ್ಥಕ್ಕೆ ಮರ ದೊಡ್ಡದು ಮಡಿಕೆ ಚಿಕ್ಕದ್ದು ಅಲ್ವಾ? ಬೆಟ್ಟ ದೊಡ್ಡದು, ಬೆಟ್ಟಕ್ಕೆ ಹೋಲಿಸ್ಕೊಂಡ್ರೆ ಒಂದು ಬಂಡೆ ಕಲ್ಲು ಚಿಕ್ಕದು. ದೊಡ್ಡದಾಗಿರ್ಬೇಕು, ಇಲ್ಲ ಚಿಕ್ಕದಾಗಿರ್ಬೇಕು. ಎರಡೂ ಒಂದೇ ಕಡೆ ಏಕತ್ರ ಸಮಾವಿಷ್ಟವಾಗಿದೆ ಅಂತ ಅನ್ನೋದು ಲೋಕದಲ್ಲಿ ಎಲ್ಲೂ ಕಂಡಿಲ್ಲ. ಆದ್ದರಿಂದ ಲೋಕದಲ್ಲಿ ಕಾಣದೇ ಇರೋದ್ರಿಂದ ಭಗವಂತನಲ್ಲಿಯೂ ಕೂಡ ವಿರುದ್ಧ ಧರ್ಮಗಳ ಸಮಾವೇಶ ಇಲ್ಲ. ಅಣುತ್ವ ಮಹತ್ವ ಅನ್ನೋದು ಏಕತ್ರ ಸಮಾವಿಷ್ಟವಾದದ್ದು ಅಂತನ್ನೋದು ಕಲ್ಪನೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಂದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ, ನಹಿ ಘಟವತ್ ಕಶ್ಚಿದಪಿ ಪದಾರ್ಥೋನ ದೃಷ್ಟ ಇತ್ಯೇತಾವತ ಪ್ರಮಾಣ ದೃಷ್ಟಸ್ಸ ನಿರಾಕ್ರಿಯತೆ. ಲೋಕದಲ್ಲಿ
ಯದಿ ಘಟಃ ಪೃಥು ಬುಧ್ನೋದರಾಕಾರ ಸ್ಯಾತ್ ತರ್ಹಿ ಪದಾರ್ಥೋ ನ ಸ್ಯಾತ್. ಲೋಕದಲ್ಲಿ ಘಟ ಘಟ ಅಂದ್ರೆ ಗೊತ್ತು, ಮಡಿಕೆ. ಮಡಿಕೆ ಇದೆ. ಆ ಮಡಿಕೆಯಲ್ಲಿ ಮಡಿಕೆ ಯಾವುದೋ ಒಂದು ರೂಪದಲ್ಲಿದೆ. ಪೃಥು ಬುಧ್ನೋದರಾಕಾರ ಇದೆ. ಹೊಟ್ಟೆ ದಪ್ಪ, ಕುತ್ತಿಗೆ ಸಣ್ಣದ್ದು ಅಲ್ವಾ? ಘಟ ಅಂದ್ರೆ ಹಾಗೆ ತಾನೆ, ಹಾಗಿದೆ. ಒಂದು ಪಟ ಇದೆ. ಪಟ ಅಂದ್ರೆ ಒಂದು ವಸ್ತ್ರ. ಆ ವಸ್ತ್ರಕ್ಕೆ, ಆ ಬಟ್ಟೆಗೆ ಬೇರೆ ಆಕಾರ ಇದೆ. ಮಡಿಕೆಗೊಂದು ಆಕಾರ, ಬಟ್ಟೆಗೊಂದು ಆಕಾರ. ಈ ಮಡಿಕೆಗೆ ಯಾವ ಆಕಾರ ಇದೆ, ಘಟಕ್ಕೆ ಯಾವ ಆಕಾರ ಇದೆ, ಆ ಘಟಾಕಾರದಂತೆ ಪಟದ ಆಕಾರ ಇಲ್ಲ ಅಂತಂದ ಮಾತ್ರಕ್ಕೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾದದ್ದು ಮಡಿಕೆಯಲ್ಲಿರತಕ್ಕ ಆಕಾರ ಪೃಥು ಬುಧ್ನೋದರ. ಆದ್ದರಿಂದ ಘಟದಲ್ಲಿರುವ ಆಕಾರದಂತೆ ಒಂದು ವಸ್ತ್ರದಲ್ಲಿ ಆಕಾರ ಇಲ್ಲ. ಆದ್ದರಿಂದ ಒಂದ್ ಮಡಿಕೆಗೆ, ಘಟಕ್ಕೆ ಆಕಾರವೇ ಇಲ್ಲ ಅಂತ ನಿರಾಕರಣೆ ಮಾಡ್ತೀವ ನಾವು. ಯಾಕೆ? ಪದಾರ್ಥವಾದ್ದರಿಂದ. ಘಟವೂ ಪದಾರ್ಥ, ಪಟವೂ ಪದಾರ್ಥ. ಘಟಕ್ಕೊಂದು ರೂಪ ಇದೆ, ಪಟಕ್ಕೊಂದು ರೂಪ ಇದೆ. ಘಟ ರೂಪ ಪಟಕ್ಕಿಲ್ಲ, ಆದ್ದರಿಂದ ಘಟಕ್ಕೆ ರೂಪವೇ ಇಲ್ಲ. ಯಾಕೆ? ಪಟದಂತೆ ಘಟವು ಒಂದು ಪದಾರ್ಥವಾದ್ದರಿಂದ. ಯುಕ್ತಿ. ತುಂಬಾ ಕಷ್ಟ ಇದು, ಸುಲಭಕ್ಕೆ ದಕ್ಕೋದಿಲ್ಲ. 4-5 ಸಲ ಕೇಳಬೇಕು ಇದನ್ನ, ಇಲ್ಲ ಅರ್ಥ ಆಗೋದಿಲ್ಲ ಇದು. ವಿಶ್ವರೂಪ ಅಂದ್ರೆ ಸಾಮಾನ್ಯವಾ? ರೋಮಾಂಚನ ಆಗ್ಬಿಡ್ತು ಅಂತ ಓಹೋ ವಿಶ್ವರೂಪ ನೋಡಿಬಿಟ್ಟ ಅರ್ಜುನ, ರೋಮಾಂಚನ ಆಗಿ ಹೋಯ್ತು ಅಂದ್ರೆ ಸಮರ್ಥನೆ ಮಾಡೋದು ಹೆಂಗೆ? ಘಟ ವಸ್ತು ಒಂದಿದೆ, ಪಟ ವಸ್ತು ಒಂದಿದೆ. ಪಟ ಅಂತಂದ್ರೆ ಬಟ್ಟೆ, ವಸ್ತ್ರ. ಘಟ ಅಂದ್ರೆ ಮಡಿಕೆ. ಘಟಕ್ಕೊಂದು ರೂಪ ಇದೆ, ಪಟಕ್ಕೊಂದು ರೂಪ ಇದೆ. ಘಟದಲ್ಲಿರತಕ್ಕಂತ ರೂಪ ಪಟದಲ್ಲಿ ಇಲ್ಲ. ಆದ್ದರಿಂದ ಪ್ರಮಾಣ ಸಿದ್ಧವಾದ ಘಟ ರೂಪವೇ ಇಲ್ಲ ಅಂತ ನಾವು ನಿರಾಕರಣೆ ಮಾಡ್ಲಿಕ್ಕೆ ಬರುತ್ತಾ? ಪ್ರಕೃತೇಪಿ ಅದೇ ಪ್ರಕಾರವಾಗಿ ಇಲ್ಲಿ ಪ್ರಮಾಣ ಪ್ರಸಿದ್ಧವಾದದ್ದು ಭಗವಂತನಿಗೆ ಅಣುತ್ವ ಮಹತ್ವ ಧರ್ಮಗಳು. ಅಣುತ್ವ ಮತ್ತು ಮಹತ್ವ ಏಕಕಾಲಕ್ಕೆ ಅಣುತ್ವ ಮತ್ತು ಮಹತ್ವ ಎಂಬತಕ್ಕಂತ ಧರ್ಮಗಳು ಅದು ಪ್ರಮಾಣ ಸಿದ್ಧವಾದದ್ದು. ಯಾವ ಪ್ರಮಾಣ ಸಿದ್ಧ? ಅಣೋರಣೀಯಾನ್ ಮಹತೋ ಮಹೀಯಾನ್. ಪ್ರಮಾಣ ಸಿದ್ಧವಾಗಿರತಕ್ಕಂತಹ ಏಕಕಾಲದಲ್ಲಿ ಭಗವಂತ ಅಣುವೂ ಆಗಬಲ್ಲ, ಮಹತ್ತೂ ಆಗಬಲ್ಲ ಎಂಬುದಾಗಿ ವೇದಗಳು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇರೋದ್ರಿಂದ ಘಟದಲ್ಲಿ ಪಟರೂಪ ಇಲ್ಲ, ಆದ್ದರಿಂದ ಘಟಕ್ಕೆ ರೂಪವೇ ಇಲ್ಲ ಅಂತ ನೀವು ಹೇಗೆ ನಿರಾಕರಣೆ ಮಾಡ್ಲಿಕ್ಕೆ ಬರೋದಿಲ್ವೋ ಅದೇ ಪ್ರಕಾರವಾಗಿಯೇ ನೀವು ಯಾಕೆ ನಿರಾಕರಣೆ ಮಾಡುತ್ತಿಲ್ಲ? ಅಲ್ಲಿ ಘಟಕ್ಕೆ ಪಟರೂಪ ಇಲ್ಲ, ಆದ್ದರಿಂದ ಘಟಕ್ಕೆ ರೂಪವೇ ಇಲ್ಲ ಅಂತ ನಿರಾಕರಣೆ ಯಾಕೆ ಮಾಡೋದಿಲ್ಲ ಅಂದ್ರೆ ಘಟಕ್ಕೆ ರೂಪ ಇದೆ ಅಂತ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣ್ತಾ ಇದೆ. ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣ್ತಾ, ಪ್ರತ್ಯಕ್ಷ ಅನ್ನೋದು ಪ್ರಮಾಣ ಸಿದ್ಧ, ಪ್ರತ್ಯಕ್ಷ ಪ್ರಮಾಣ ಅಲ್ವಾ? ಇಲ್ಲಾರಿಯ ಮಡಿಕೆಗೆ ರೂಪ ಇಲ್ಲ, ನಿರೂಪವಾದದ್ದು ಮಡಿಕೆ. ಯಾಕೆ? ಮಡಿಕೆ ಅಂತೆ ರೂಪ ಬಟ್ಟೆಗಿಲ್ಲ, ಆದ್ದರಿಂದ ಇದಕ್ಕೆ ರೂಪ ಇಲ್ಲ ಬಟ್ಟೆಗಾದ್ದರಿಂದ ಅದಕ್ಕೂ ರೂಪ ಇಲ್ಲ. ಅಂದ್ರೆ ಇಲ್ಲ ಕಣಯ್ಯ, ಅದಕ್ಕೆ ಕಣ್ಣಿಗೆ ಕಾಣ್ತಾ ಇದೆಯಯ್ಯ ರೂಪ ಘಟದ್ದು. ಹೆಂಗ್ ಕಣ್ಣಿಗೆ ಪ್ರಮಾಣ ಇದೆ, ಏನು ಪ್ರಮಾಣ ಇದೆ? ಪ್ರತ್ಯಕ್ಷ ಪ್ರಮಾಣ ಇದೆ ಅಂತ ಹೇಗೆ ನಾವು ಅದನ್ನ ಸಮರ್ಥನೆ ಮಾಡ್ತೇವೋ ಅದೇ ಪ್ರಕಾರವಾಗಿಯೇ ದೇವರಲ್ಲೂ ಕೂಡ ಏಕತ್ರ ಅಣುತ್ವ ಮಹತ್ವಗಳು ಇವೆ ಅಂತನ್ನೋದಕ್ಕೆ ಏನು ಪ್ರಮಾಣ ಅಂದ್ರೆ ಶ್ರುತಿ ಪ್ರಮಾಣ ಸಿದ್ಧ. ವೇದ ಎನ್ನುವಂತ ಪ್ರಮಾಣ ಅತ್ಯಂತ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ದೇವರು ಅಣುವೂ ಆಗ್ತಾನೆ, ಮಹತ್ತೂ ಆಗ್ತಾನೆ ಎನ್ನುವಂತ ವಿಷಯದಲ್ಲಿ
ದೇವರು ಏಕಕಾಲಕ್ಕೆ ಅಣುವೂ ಆಗಬಲ್ಲ, ಮಹತ್ತೂ ಆಗಬಲ್ಲ ಎನ್ನುವಂತಹ ವಿಷಯದಲ್ಲಿ ವೇದ ಪ್ರಮಾಣ ಇದೆ. ಆದ್ದರಿಂದ ವಿರುದ್ಧ ಪರಿಮಾಣ ದ್ವಯೋಪೇತ ದೇವರು ಅಂತನ್ನುವ ವಿಷಯವನ್ನ ನಿರಾಕರಣೆ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಯಾಕೆ? ಶ್ರುತಿ ಪ್ರಮಾಣ ಸಿದ್ಧವಾದ ಪ್ರಮೇಯ ಇದಾದ್ದರಿಂದ. ಅಣೋರಣೀಯಾನ್ ಮಹತೋ ಮಹೀಯಾನ್ ಎನ್ನುವ ಶ್ರುತಿ ಅತ್ಯಂತ ಸ್ಪಷ್ಟವಾಗಿ ದೇವರು ವಿರುದ್ಧ ಪರಿಮಾಣ ದ್ವಯೋಪೇತ ಅಂತ ಹೇಳ್ತಾ ಇರೋದ್ರಿಂದ ನಮಗೆ ನಿರಾಕರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಅತಿಪ್ರಸಂಗ ಅಂತನ್ನೋದಿಲ್ಲ. ನೆಕ್ಸ್ಟ್ ಉತ ಪ್ರಾಣಾದಯಸ್ಯು, ಪ್ರಾಣಾದಿಗಳಿಗೆ ಬರುತ್ತಾ ಅಂತ ಇನ್ನೊಂದು ತಂದ್ರಿಲ್ಲಿ, ಪ್ರಾಣಾದಿಗಳಂತಂದ್ರಿ. ಹಾಗಾದ್ರೆ ಪ್ರಾಣಾದಿಗಳ ವಿಷಯದಲ್ಲಿ ಪ್ರಾಣ ಏವಾಧಸ್ತಾತ್ ಪ್ರಾಣ ಉಪರಿಷ್ಟಾತ್ ಅಣುನ ಏತದುತ್ಸೃಜ್ಯತೆ ಪ್ರಾಣೋಮಾ ಅಣುಹು ಅಣುಶ್ಚ ಅಂತ ಬ್ರಹ್ಮಸೂತ್ರ ಅತ್ಯಂತ ಸ್ಪಷ್ಟವಾಗಿ ಅಣುಶ್ಚೈತಿ ಸೂತ್ರೇ ಪ್ರಾಣ ಏವಾಧಸ್ತಾತ್ ಅಂತ ಭಾವದೀಪದಲ್ಲಿ ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ. ಪ್ರಾಣ ಏವ ಅಣುಹು ಅಣುಭಿ ಪಶ್ಯತಿ, ಬೇಕಾದಷ್ಟೇ ದಿವೀವ ಚಕ್ಷುರಾತತಂ, ಹೀಗೆಲ್ಲ ಬೇಕಾದಷ್ಟಿದೆ. ಅಣುಶ್ಚ ಎನ್ನುವಂತ ಮುಖ್ಯ ಪ್ರಾಣ ದೇವರನ್ನು ಅಣು ಅಂತ ಸಮರ್ಥನೆ ಮಾಡುವಂತಹ ಕಾಲದಲ್ಲಿ ಅಣುವಾಗಿರ್ತಕ್ಕ ಪ್ರಾಣದೇವರೇ ಕೆಳಗಿದ್ದಾರೆ, ಪ್ರಾಣದೇವರೇ ಮೇಲಿದ್ದಾರೆ. ಅಣುತ್ವ ಮತ್ತು ಮಹತ್ವಗಳನ್ನ ಪ್ರಾಣಾದಿಗಳಿಗೆ ಹೇಳತಕ್ಕಂಥ ಸಂದರ್ಭಗಳಲ್ಲಿ ಅಲ್ಲಿ ಬರತಕ್ಕ ವಿರೋಧವನ್ನ ಪರಿಹಾರ ಮಾಡ್ಲಿಕ್ಕಾಗಿ ಸವಾ ಏಷ ಪ್ರಾಣ ಅಣುರ್ಮಹಾನ್, ಸವಾ ಏಷ ಪ್ರಾಣ ಅಣುರ್ಮಹಾನ್ ಎನ್ನುವ ಪ್ರಮಾಣದಿಂದ ಪ್ರಾಣನಾಮಕನಾಗಿ ಭಗವಂತನೇ ಇದ್ದಾನೆ, ಅವನೇ ಅಣು, ಅವನೇ ಮಹತ್ ಅಂತ ವಿರೋಧ ಪರಿಹಾರ ಮಾಡಿದನು. ಪ್ರಾಣಾದಿಗಳಿಗೆ ಕೊಡೋದಿಲ್ಲ, ಏಕಕಾಲದಲ್ಲಿ ಅಣುತ್ವ ಮತ್ತು ಮಹತ್ವ ಪ್ರಾಣಾದಿಗಳಿಗೆ ಬರೋದಿಲ್ಲ ಅಂತ ಸಮರ್ಥನೆ ಮಾಡ್ಲಿಕ್ಕಾಗಿಯೇ ದೇವರೇ ಪ್ರಾಣ, ಅವನೇ ಅಣು, ಅವನೇ ಮಹತ್ ಅಂತ ನಾವು ಸಮರ್ಥನೆ ಮಾಡಿದ್ವಿ. ಯಾಕೆ ಹಾಗೆ ಸಮರ್ಥನೆ ಮಾಡಿದ್ದು ಅಂದ್ರೆ ಆಚಾರ್ಯ ಹೇಳ್ತಾರೆ, ಪ್ರಾಣಾದಿಕಂ ಅಧಿಕೃತ್ಯ ಅತಿ ಪ್ರಸಂಗ. ಪ್ರಾಣಾದಿಗಳನ್ನ ಹೇಳಿದ್ದು ಅಣುತ್ವ ಮಹತ್ವ ದೇವರಿಗಿಲ್ಲ ಅಂದ್ರೆ ಇಲ್ಲ, ಪ್ರಾಣ ದೇವರೇ. ಯಾಕೆ? ಕೇಶುಚಿತ್ ಪದಾರ್ಥೇಶು ವಾಕ್ಯ ವ್ಯವಸ್ಥಾ ಅಚಿಂತ್ಯ ಶಕ್ತಿತ್ವ ಭಾವಾದಂಗೀಕ್ರಿಯತೆ. ಕೇಶುಚಿತ್ ಪದಾರ್ಥೇಶು, ಮುಖ್ಯ ಪ್ರಾಣ ದೇವರೇ ಮೊದಲಾಗಿರ್ತಕ್ಕಂತಹ ಕೆಲವು ಪದಾರ್ಥಗಳಲ್ಲಿ ಸವಾ ಏಷ ಪ್ರಾಣ ಅಣುರ್ಮಹಾನ್ ಇತ್ಯಾದಿ ವಾಕ್ಯಗಳಿಂದ ವ್ಯವಸ್ಥಾ, ಮುಖ್ಯ ಪ್ರಾಣ ದೇವರು ಅಣುವು ಆಗ್ತಾರೆ, ಮಹತ್ವ ಆಗ್ತಾರೆ ಅಂತ ಇದೆ ವಾಕ್ಯಗಳು. ಅದೇನ್ ಸಮಸ್ಯೆ ನಮಗೇನಿಲ್ಲ. ಪ್ರಾಣ ಶಬ್ದ ವಾಚ್ಯನಾದವನು ದೇವರೇ ಅಂತ ಅರ್ಥ ಮಾಡಿದ್ರು ಕೂಡ ಮುಖ್ಯ ಪ್ರಾಣ ದೇವರಿಗೂ ಕೂಡ ಕೆಲವೊಮ್ಮೆ ಅಣುತ್ವ ಮಹತ್ವಗಳು ಬರುತ್ತೆ. ಎಲ್ಲೆಲ್ಲಿಗೆ? ಪ್ರಾಣ ಮೊದಲಾಗಿರ್ತಕ್ಕ ಕೆಲವು ಪದಾರ್ಥಗಳಲ್ಲಿ, ಪ್ರಾಣ ಮೊದಲಾಗಿರ್ತಕ್ಕಂಥ ಕೆಲವು ಪದಾರ್ಥಗಳಲ್ಲಿ ಸವಾ ಏಷ ಪ್ರಾಣ ಅಣುರ್ಮಹಾನ್ ಎನ್ನೋ ವಾಕ್ಯದಿಂದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರ ಸ್ವರೂಪ ನಿರ್ಣಯವನ್ನ ಮಾಡೋ ಕಾಲಕ್ಕೆ ವ್ಯವಸ್ಥಾ ಮಾಡ್ತಾರೆ. ಏನ್ ವ್ಯವಸ್ಥಾ ಮಾಡ್ತಾರೆ? ಪ್ರಾಣನು ಅಣುವೂ ಆಗ್ತಾನೆ, ಮಹತ್ವ ಆಗ್ತಾನೆ. ಯಾಕೆ ಅಂತಂದ್ರೆ ಪ್ರಾಣಾದಿಗಳಿಗೆ ಅಚಿಂತ್ಯ ಶಕ್ತಿತ್ವ ಭಾವ ಅಂಗೀಕ್ರಿಯತೆ. ಪ್ರಾಣಾದಿಗಳಿಗೆ ಭಗವಂತನಂತೆ ಅಚಿಂತ್ಯ ಶಕ್ತಿ ಇಲ್ಲ. ಅವನು ಅಣು ಏಕಕಾಲಕ್ಕೆ ಅಣು ಮಹತ್ವ ಆಗ್ತಾನೆ ಅನ್ನೋದಕ್ಕೆ ಪ್ರಮಾಣ ಅಲ್ಲ ಮುಖ್ಯ ಪ್ರಾಣ. ಕೆಲವೊಮ್ಮೆ ಅಣು ಆದ್ರೆ ಭಗವಂತ ಏಕಕಾಲಕ್ಕೆ. ಪ್ರಾಣಾದಿಗಳಲ್ಲಿ ಯಾಕೆ ಒಪ್ಪಿದ್ದಾರೆ ಅಂದ್ರೆ ಅಚಿಂತ್ಯ ಶಕ್ತಿ ಇಲ್ಲ ಪ್ರಾಣದಲ್ಲಿ. ಅಚಿಂತ್ಯ ಶಕ್ತಿ ಸಂಪನ್ನನಾದವನು ಭಗವಂತ ಮಾತ್ರ, ಇನ್ಯಾರಲ್ಲೂ ಇಲ್ಲ. ಆದರೆ ಭಗವಂತನಲ್ಲಿ ಏಕಕಾಲಕ್ಕೆ, ಒಂದೇ ಕಾಲಕ್ಕೆ ಅಣುತ್ವ ಮಹತ್ವಾದಿ ವಿರುದ್ಧ ಧರ್ಮಗಳಿವೆ. ಆದ್ದರಿಂದ ಭಗವಂತನನ್ನು ಹೇಳಬೇಕಾದ್ರೆ ವಿರುದ್ಧ ಧರ್ಮ ಧರ್ಮಿತ್ವ ಅನ್ನೋದು ಅತ್ಯಂತ ಪ್ರಧಾನವಾದಂತಹ ಧರ್ಮ.
ವಿರುದ್ಧ ಧರ್ಮ ಧರ್ಮಿತ್ವ ಅನ್ನೋದು ಭಗವಂತನ ದೊಡ್ಡ ಗುಣ. ಏಕಕಾಲಕ್ಕೆ ಲೋಕತಃ ವಿರುದ್ಧವಾಗಿರತಕ್ಕ ಎಲ್ಲ ದೊಡ್ಡದ್ದು ಚಿಕ್ಕದ್ದು ಎಲ್ಲ ಆಗ್ಬಿಡ್ತಾನೆ ದೇವ್ರು. ಪ್ರಮಾಣ ಇದೆ. ಏನ್ ಪ್ರಮಾಣ? ಅದು ಗುಣಾಶ್ರುತ ಸುವಿರುದ್ಧಾಶ್ಚ ದೇವೇ ಸಂತ್ಯಶ್ರುತಾಪಿ ನೈವಾತ್ರ ಶಂಕಾ ಚಿಂತ್ಯಾ ಅಚಿಂತ್ಯಾಶ್ಚ ತಥೈವ ದೋಷಾ ಶ್ರುತಾಶ್ಚ ರಾಜ್ಞೈಹಿ ತಥಾ ಪ್ರತೀತಾಃ. 10 ನಿಮಿಷ ಲೇಟ್ ಆಗುತ್ತೆ ಪಾಠ ಇವತ್ತು. 4-5 ವಾಕ್ಯ ಇದೆ, ಈ ಶ್ಲೋಕ ಮುಗಿದು ಬಿಡುತ್ತೆ. ಅದಕ್ಕೋಸ್ಕರ ಮತ್ ನಾಳೆ ಪಾಠ ಇಲ್ಲ. ನಾಳೆ ಉತ್ಥಾನ ಆದ್ದರಿಂದ ನಾಳೆ ಬೆಳಗ್ಗೆ ಪಾಠ ಇರೋದಿಲ್ಲ, ನಾಡದ್ದು ಹೋಗ್ಬೇಕಾ. ಪ್ರಮಾಣ ಇದೆ. ಗುಣಾಶ್ರುತಾ ಭಗವಂತನಲ್ಲಿ ಏನ್ ಹೇಳಿದ್ದಾರೆ? ವೇದಗಳಲ್ಲಿ ಹೇಳಿದ್ದಾರೆ, ವೇದಗಳಲ್ಲಿ ಹೇಳಿಲ್ಲ. ಆ ಎಲ್ಲ ಗುಣಗಳು ಇವೆ. ನೋಡಿ ಹೇಗಿದೆ ನೋಡ್ರಿ. ವೇದಗಳಲ್ಲಿ ಹೇಳಿದ್ದು, ವೇದಗಳಲ್ಲಿ ಹೇಳದೇ ಇದ್ದಿದ್ದು, ಬೇರೆಯವರು ನೋಡದೇ ಇರತಕ್ಕಂಥದ್ದು, ದೇವರಿಗೆ ಮಾತ್ರ ಕಾಣುವಂಥದ್ದು, ಲೋಕದೃಷ್ಟಿಯಿಂದ ವಿರುದ್ಧವಾದದ್ದು, ವಾಸ್ತವಿಕವಾಗಿ ಅವಿರುದ್ಧವಾದದ್ದು, ರಮಾದಿಗಳಿಗೆ ಚಿಂತನೆ ಮಾಡ್ಲಿಕ್ಕೆ ಬರದೇ ಇರತಕ್ಕಂಥದ್ದು. ನೋಡಿ ಹೇಗಿದೆ ನೋಡಿ. ರಮಾದಿಗಳು ಧ್ಯಾನ ಮಾಡ್ಲಿಕ್ಕಾಗತ್ತೆ, ಅವರಿಗೂ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಪೂರ್ಣವಾಗಿ ಧ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತ ಎಲ್ಲ ಗುಣಗಳು ಭಗವಂತನಲ್ಲಿ ಇದೆ. ಚಿಂತ್ಯಾಹ ಅಚಿಂತ್ಯಾಶ್ಚ. ವೇದಗಳಲ್ಲಿ ಹೇಳಿದ್ದು, ವೇದಗಳಲ್ಲಿ ಹೇಳದೇ ಇದ್ದದ್ದು, ದೇವರಿಗೆ ಮಾತ್ರ ಕಾಣುವುದು, ಲೋಕದಲ್ಲಿ ಕಾಣದೇ ಇರುವಂಥದ್ದು, ಲೋಕದಲ್ಲಿ ಪರಸ್ಪರ ವಿರುದ್ಧ ಅಂತ ಕಾಣುವಂಥದ್ದು, ರಮಾದಿಗಳಿಗೆ ಚಿಂತನೆ ಮಾಡ್ಲಿಕ್ಕೆ ಬರುವುದು, ರಮಾದಿಗಳಿಗೂ ಚಿಂತನೆ ಮಾಡ್ಲಿಕ್ಕೆ ಬರದೇ ಇರತಕ್ಕಂತಹ ಗುಣಗಳು ಭಗವಂತನಲ್ಲಿ ಇದೆ. ಈ ವಿಷಯದಲ್ಲಿ ಶಂಕಾವನ್ನ ಮಾಡಬಾರದು. ಸ್ಪಷ್ಟವಾಗಿ ಹೇಳ್ತಾರೆ. ಇದೇ ಪ್ರಕಾರವಾಗಿಯೇ ಹೀಗೆ ಪ್ರಮಾಣ ಕೊಟ್ಟ ಆಚಾರ್ಯರು ಇದರ ಮೇಲೆ ಬರತಕ್ಕಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ಭಗವಂತನಿಗೆ ಹೇಗೆ ವೇದಗಳಲ್ಲಿ ಗುಣಗಳನ್ನು ಹೇಳಿದ್ದಾರೋ ಹಾಗೆ ದೋಷಗಳನ್ನು ಹೇಳಿದ್ದಾರೋ, ಅಥವಾ ಬೇರೆ ಪ್ರಮಾಣಗಳಿಂದ ಭಗವಂತನಲ್ಲಿ ದೋಷ ಇದೆ ಅಂತ ಕಾಣುತ್ತೋ? ಅಂದ್ರೆ ವೇದಗಳಲ್ಲಿ ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಹೇಳಿದ ಹಾಗೆ ದೋಷಯುಕ್ತ ಅಂತ ಹೇಳಲೇ ಇಲ್ಲ. ಬೇರೆ ಯಾವ ಪ್ರಮಾಣಗಳು ಕೂಡ ಭಗವಂತನಲ್ಲಿ ದೋಷ ಇದೆ ಅಂತ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಿಂತು ಅಗ್ನೈಹಿ ಮಿಥ್ಯಾ ದೃಷ್ಟಿಭಿಹಿ ಸಂತಿ ಇತಿ ಪ್ರತೀತಾಃ. ಆದರೆ ಮಿಥ್ಯಾಜ್ಞಾನಿಗಳು ಅಂತ ಯಾರಿದ್ದಾರೆ, ಆ ಮಿಥ್ಯಾಜ್ಞಾನಿಗಳು ಭಗವಂತನಲ್ಲಿ ದೋಷ ಇದೆ. ವಾಸ್ತವಿಕವಾಗಿ ವೇದಗಳು ಭಗವಂತನಲ್ಲಿ ಗುಣ ಇದೆ ಅಂತ ಹೇಳಿದಾಗೆ ದೋಷಗಳನ್ನು ಹೇಳಲಿಲ್ಲ. ಬೇರೆ ಪ್ರಮಾಣಗಳು ಇಲ್ಲ ಭಗವಂತನಲ್ಲಿ ದೋಷ ಇದೆ ಅಂತ ಹೇಳಲಿಕ್ಕೆ. ಆದ್ರೂ ಕೂಡ ಅಜ್ಞಾನಿಗಳು ಅಂದ್ರೆ ಯಾರು? ವೇದ ತಾತ್ಪರ್ಯ ಅನಭಿಜ್ಞಾಹ. ವೇದಗಳ ಮಹಾ ತಾತ್ಪರ್ಯವನ್ನ ತಿಳ್ಕೊಳ್ಳದೆ ಕೇವಲ ವಾಕ್ಯಗಳನ್ನೇ ಹಿಡ್ಕೊಂಡು ಆಟ ಆಡತಕ್ಕಂತಹ ಮಿಥ್ಯಾಜ್ಞಾನಿಗಳು ದೇವರಿಗೆ ಕೆಲವು ವಾಕ್ಯಗಳಲ್ಲಿ ದೋಷಗಳನ್ನ ಹೇಳಿದ್ದಾರೆ ಅಂತ ತಿಳ್ಕೊಳ್ತಾರೆ. ಅದು ಅವರ ಸ್ವರೂಪ. ಏವಂ ಪರಂ ಈಶ್ವರೇ ಸ್ಥಿತಿ. ಇದು ಭಗವಂತನ ಸ್ಥಿತಿ. ಸ್ಥಿತಿ ಅಂದ್ರೇನು? ದೇವರಲ್ಲಿ ಅನಂತ ಕಲ್ಯಾಣ ಗುಣಗಳಿವೆ, ಯಾವುದೇ ಪ್ರಕಾರವಾಗಿರತಕ್ಕಂತಹ ದೋಷ ಇಲ್ಲ ಅಂತನ್ನೋದು ಪ್ರಮಾಣ ಸಿದ್ಧವಾಗಿರತಕ್ಕಂಥ ಭಗವಂತನ ಸ್ವರೂಪದ ವ್ಯವಸ್ಥಾ. ಪ್ರಮಾಣ ಕೊಡ್ತಾರೆ ಅದಕ್ಕೆ. ಏವಂ ಪರೇ ಅನ್ಯತ್ರ ಶ್ರುತಾನಾಂ ಗುಣಾನಾಂಚ ಕ್ರಮಾದ್ ವ್ಯವಸ್ಥಾ ಇತಿ ಜಾಬಾಲಿಶ್ರುತೇಶ್ಚ. ಜಾಬಾಲಿಶ್ರುತಿ ಅಂತ ಒಂದು ವೇದ. ಆ ಜಾಬಾಲಿ ಶ್ರುತಿಯಲ್ಲಿ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ದೇವರಲ್ಲಿ ಮಾತ್ರ ಹೀಗೋ? ಎಲ್ಲರಲ್ಲೂ ಹಾಗೆಯೋ? ಎಲ್ಲರಲ್ಲೂ ದೋಷ ಇಲ್ಲ. ದೇವರಲ್ಲಿ ದೋಷ ಹೇಗಿಲ್ವೋ ಹಾಗೆ ಎಲ್ಲರಲ್ಲೂ ದೋಷ ಇಲ್ಲ ಅಂತ ವೇದಗಳು ಹೇಳ್ತಾ ಇದೆಯೋ?
ಅಥವಾ ದೇವರಲ್ಲಿ ಮಾತ್ರ ದೋಷ ಇಲ್ಲ, ಜಗತ್ತಿಗೆ ದೋಷ ಇದೆ, ಗುಣವೂ ಇದೆ, ದೋಷವೂ ಇದೆ ಅಂತ ಹೇಳ್ತಾ ಇದೆ. ದೇವರಲ್ಲಿ ಗುಣಗಳು ಮಾತ್ರ, ದೋಷವೇ ಇಲ್ಲ ಅಂತ ಭಗವಂತನ ಸ್ಥಿತಿಯನ್ನು ಹೇಗೆ ವರ್ಣನೆ ಮಾಡ್ತಾ ಇದೆಯೋ ಹಾಗೆ ಎಲ್ಲರಿಗೂ ಹಾಗೆ ವ್ಯವಸ್ಥೆ ಮಾಡುತ್ತಾ ಪ್ರಮಾಣ ವೇದಗಳು ಅಂತಂದ್ರೆ ಆಚಾರ್ಯ ಹೇಳ್ತಾರೆ ಇಲ್ಲಪ್ಪ. ಭಗವಂತನಿಗಿಂತ ಏವಂ ಪರೆ, ಭಗವಂತನಿಗಿಂತ ಭಿನ್ನರಾಗಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ವೇದಗಳಲ್ಲಿ ಹೇಳಿದ ಶ್ರುತ ಅಶ್ರುತಾನ ಬೇರೆ ಪ್ರಮಾಣಗಳಿಂದ ಸಿದ್ಧವಾಗಿರತಕ್ಕಂತ ಗುಣದೋಷಗಳ ವ್ಯವಸ್ಥೆ ಇದೆ. ಗುಣಾನಾಂಚ ಕ್ರಮ ವ್ಯವಸ್ಥೆ, ಕ್ರಮ ಪ್ರಕಾರವಾಗಿ ಉತ್ತಮರಲ್ಲಿ ಗುಣಗಳು ಹೆಚ್ಚು, ದೋಷಗಳು ಜಾಸ್ತಿ. ಅವರಿಗಿಂತ ತಾರತಮ್ಯದಲ್ಲಿ ಕೆಳಗ್ ಬರ್ತಾ 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 ದೋಷಗಳು ಜಾಸ್ತಿ, ಗುಣಗಳು ಕಡಿಮೆ. ಅದೇ ಮಧ್ಯಮರಾಗಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಮಧ್ಯಮರು ಅಂತ ಇದ್ದಾರೆ ಅಲ್ವಾ. ನೀಚರಲ್ಲಿ ಗುಣಗಳು ಕಡಿಮೆ, ದೋಷಗಳು ಜಾಸ್ತಿ. ಉತ್ತಮರಲ್ಲಿ ಗುಣಗಳು ಕಡಿಮೆ, ದೋಷಗಳು ಜಾಸ್ತಿ. ಮಧ್ಯಮರಲ್ಲಿ ಗುಣದೋಷಗಳು ಸಮಾನ ಎಂಬುದಾಗಿ ವೇದ ಅದೇ ಪ್ರಮಾಣವನ್ನ ಕೊಡ್ತಾ ಇದೆ. ದೋಷ ದೂರನ ಸರ್ವಾತ್ಮನ ದೋಷ ದೂರತ್ವ, ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವ ದೇವರಿಗೆ ಮಾತ್ರ ಬಿಟ್ರೆ ಇನ್ಯಾರಿಗೂ ಇಲ್ಲ. ಮಿಕ್ಕೆಲ್ಲರೂ ಕೂಡ ಗುಣದೋ ರೇಷಿಯೋ ಚೇಂಜ್ ಆಗಿ ಜಾಸ್ತಿ ಕಡಿಮೆ ಸಮಾನ ಅಂತ ಅನ್ನೋದು ಅವರವರ ಯೋಗ್ಯತಾನುಗುಣವಾಗಿ ಬರುತ್ತೆ ಅಂತ ಹೇಳ್ತಾ ಇದೆ ವೇದವಾಕ್ಯ. ಆದ್ದರಿಂದ ಜಬಾಲಿ ಶ್ರುತಿಯಿಂದ ಸಿದ್ಧವಾಗತಕ್ಕಂಥ ಪ್ರಮೇಯ ಯಾವುದು ಅಂದ್ರೆ ಸರ್ವಾತ್ಮನ ಸರ್ವಥಾ ಭಗವಂತನಲ್ಲಿ ದೋಷ ಇಲ್ಲ. ಆದ್ದರಿಂದ ಭಗವಂತ ಅಪರಿಚ್ಛಿನ್ನ ಪ್ರಮಾಣ, ಅಲ್ಲಿ ಬಂತು ನೋಡ್ರಿ, ಅಪರಿಚ್ಛಿನ್ನ ಪರಿಮಾಣನಾದವನು ಭಗವಂತ. ದೇಶತಃ ಕಾಲತಃ ಗುಣತಃ ಪರಿಪೂರ್ಣನಾದವನು, ಅನಂತ ಅವಯವಗಳಿಂದ ಕೂಡಿದವನು ಅಂತ ನಾವು ಹೇಳಿದ್ದಕ್ಕೆ ಯಾವುದೇ ಬಾಧಕ ಇಲ್ಲ. ಅದನ್ನು ಉಪಚಾರ ಅಂತ ನೀವು ಹೇಳ್ಕೂಡ್ದು. ಹಾಗೆ ಭಗವಂತನಲ್ಲಿ ಅಪರಿಚ್ಛಿನ್ನ ಪರಿಮಾಣಾದಿಗಳನ್ನ ಹೇಳಿಬಿಟ್ರೆ ಯಾವುದೇ ದೋಷ ಇಲ್ಲದೆ ಇರೋದ್ರಿಂದ ಅಪರಿಚ್ಛಿನ್ನ ಪರಿಮಾಣ ಉಳ್ಳವನು ದೇವರು ಅಂತ ಹೇಳಿ ಸುಮ್ಮನೆ ದೇವರ ಬಗ್ಗೆ ಏನೋ ಬಿಲ್ಡಪ್ ಕೊಟ್ಟಿದ್ದಷ್ಟೇ ಬಿಟ್ರೆ ವಾಸ್ತವಿಕವಾಹ ಇಲ್ಲ. ಕೇವಲ ಉಪಚಾರದಿಂದ ಅದನ್ನ ಹೇಳಿದ್ದಾರೆ. ಉಪಚಾರದ ಆಚಾರ್ಯ ನಿಮ್ದೇ ಮನೆ ಇದು, ನಿಮ್ದೇ ಮನೆ, ನಮ್ದೇ ಮನೆನಾ? ಉಪಚಾರಕ್ಕೆ ಹೇಳಿದ್ದಷ್ಟೇ. ಹಾಗೆ ದೇವರಲ್ಲಿ ಅಪರಿಚ್ಛಿನ್ನ ಪರಿಮಾಣತ್ವ ಅನ್ನೋದನ್ನು ಉಪಚಾರದಿಂದ ಹೇಳಿದ್ದು. ಉಪಚಾರೇಣ ಉಕ್ತಂ ಅಂತ ಹೇಳಿಕ್ ಬರೋದಿಲ್ಲ. ನಾಂತನ್ನ ಪುನಸ್ತವಾದಿಂ ಪಶ್ಯಾಮಿ ಹೇಳಿಬಿಟ್ನಲ್ಲ ಅರ್ಜುನ, ನಿನ್ನ ಅಂತ ನಿನ್ನ ಆದಿ ಯಾವುದನ್ನೂ ನಂಗೆ ಕಾಣ್ಲಿಕ್ಕೆ ಸಾಧ್ಯ. ನಾಂತನ್ನ ಮಧ್ಯನ್ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಹೇಳ್ಬಿಟ್ನಲ್ಲ ಅವನು. ಅದೆಲ್ಲ ಉಪಚಾರದಿಂದ ಹೇಳಿದ್ದ ಅರ್ಜುನ, ಔಪಚಾರಿಕವಲ್ಲ. ಅದೆಲ್ಲವೂ ಭಗವಂತನ ಸ್ವಾಭಾವಿಕವಾದದ್ದು. ಉಪಚಾರತ್ವ ಪರಿಹಾರಾಯನ ಮಧ್ಯಂ, ನಿನ್ನ ಆದಿಯೂ ಕಾಣ್ತಾ ಇಲ್ಲ, ನಿನ್ನ ಅಂತ್ಯವೂ ಕಾಣ್ತಾ ಇಲ್ಲ, ನಿನ್ನ ಮಧ್ಯವೂ ಕಾಣ್ತಾ ಇಲ್ಲ ಅಂತ ಮಧ್ಯಾವಸ್ಥೆಯೂ ಇಲ್ಲ. ಎಷ್ಟ್ ಚೆನ್ನಾಗಿದೆ ನೋಡ್ರಿ ಇಲ್ಲಿ. ವಿಶ್ವರೂಪ ಪೂರ್ಣರೂಪ. ವಿಶ್ವರೂಪ ಅಂದ್ರೆ ಪೂರ್ಣ ರೂಪ. ವಿಶ್ವರೂಪ ಅನ್ಯಥಾ ಅದ್ಯಂತ ಭಾವೇನೈವ ತತ್ಸಿದ್ಧೆ. ಸ್ಪಷ್ಟ ಆಯ್ತು. ವಿಶ್ವರೂಪ ಪೂರ್ಣರೂಪ. ಭಗವಂತ ವಿಶ್ವರೂಪ. ವಿಶ್ವರೂಪ ಅಂದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ್ದರಿಂದ, ಗುಣಸ್ವರೂಪನಾದ್ದರಿಂದ ಅವನನ್ನ ವಿಶ್ವರೂಪ, ಪರಿಪೂರ್ಣ ರೂಪನಾದ್ದರಿಂದ ಅವನನ್ನ ವಿಶ್ವರೂಪ ಅಂತ ಕರೀತಾರೆ. ಹಾಗೆ ಶಾಂಡಿಲ್ಯ ಶಾಖೆಯಲ್ಲಿ ಪ್ರಮಾಣ ಇದೆ. ಸ ವಿಶ್ವರೂಪ ಅನೂನರೂಪ ಯತಃ ಅಯಂ ಸಹ ಅನಂತ ರೂಪೋ ನಹಿ ನಾಶೋಸ್ತಿ ತತ್ತ ಇತಿ ಶಾಂಡಿಲ್ಯ ಶಾಖಾಯಾಂ. ಅವನು ವಿಶ್ವರೂಪ, ಅವನು ಅನೂನ ರೂಪ. ಅನೂನ ರೂಪ ಅಂದ್ರೆ ಅವನಿಗೆ ಅಪೂರ್ಣವಾದ ಗುಣಗಳಿಲ್ಲ, ಯಾವುದು ಎಲ್ಲವೂ ಪೂರ್ಣವೇ. ಆದ್ದರಿಂದಲೇ ಅವನು ಪೂರ್ಣ ಗುಣನಾದ್ದರಿಂದಲೇ ಪೂರ್ಣ ರೂಪ. ಅವನಿಗೆ ನಾಶ ಇಲ್ಲ, ಅನಿತ್ಯತ್ವ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ ಎಂಬತಕ್ಕಂತ 4 ನಾಶವೂ ದೇವರಿಗಿಲ್ಲ. ಆದ್ದರಿಂದ ದೇವರು ಅನಂತ ರೂಪ, ಅಪರಿಚ್ಛಿನ್ನ ರೂಪ ಅಂತ ಚಿಂತನೆ ಮಾಡುವುದು ಯಾವುದೇ ಪ್ರೀತಿಯಿಂದಲೂ ಶಾಸ್ತ್ರ ವಿರುದ್ಧವಾಗಿರತಕ್ಕ ಚಿಂತನೆ ಅಲ್ಲ. ಅದು ಯಾವುದೇ ಪ್ರಕಾರವಾಗಿಯೂ ಕೂಡ ಔಪಚಾರಿಕವಾಗಿರತಕ್ಕ ಚಿಂತನೆ ಅಲ್ಲ.
ಭಗವಂತನಲ್ಲಿ ವಾಸ್ತವವಾಗಿ ಇರತಕ್ಕಂತಹ ಗುಣಗಳನ್ನೇ ದೇವರು ತೋರಿಸಿದ್ದು, ಆ ವಾಸ್ತವವಾಗಿರತಕ್ಕಂಥ ಚಿಂತನೆಯನ್ನೇ ಅರ್ಜುನ ನೋಡಿದ್ದು, ಆ ವಾಸ್ತವವಾಗಿರತಕ್ಕಂಥದ್ದನ್ನೇ ಸ್ತೋತ್ರ ಮಾಡಿದ್ದು, ಅದನ್ನೇ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಅಂದ್ರೆ ಗೀತೆಯಲ್ಲಿ ಹೇಳಿದ್ದು. ಯಾವುದೂ ಕೂಡ ಮಿಥ್ಯಾವೂ ಅಲ್ಲ, ಅಸಂಭಾವಿತವೂ ಅಲ್ಲ, ಏನೂ ಅಲ್ಲ. ಅವನು ಅಪರಿಚ್ಛಿನ್ನ ಸ್ವರೂಪ, ದೇಶತಃ ಕಾಲತಃ ಗುಣತಃ ಪೂರ್ಣ ಇದ್ದಾನೆ. ಅವನು ಅನಂತ ಅವಯವಗಳಿಂದ ಕೂಡಿದ್ದಾನೆ. ಇದು ಭಗವಂತನ ಸ್ವರೂಪ ಸ್ಥಿತಿ. ವೇದಗಳು ಹೀಗೇ ಭಗವಂತನನ್ನು ಹೇಳ್ತಾ ಇದೆ. ಆದ್ದರಿಂದ ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತನ್ನ ಮಧ್ಯನ್ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಎನ್ನತಕ್ಕಂತ ಶ್ಲೋಕ ಅಲ್ಲಿ ಹೇಳಿದಂತ ಅರ್ಥ ಪರಮಶುದ್ಧವಾದದ್ದು, ಶಾಸ್ತ್ರ ಸಿದ್ಧವಾದದ್ದು, ಜ್ಞಾನಿಗಳು ಚಿಂತನೆ ಮಾಡಲಿಕ್ಕೆ ಯೋಗ್ಯವಾದದ್ದು. ಇದರಲ್ಲಿ ಯಾವುದೇ ಪ್ರಕಾರವಾಗಿರ್ತಕ್ಕ ದೋಷ ಇಲ್ಲ. ಯಥಾರ್ಥವಾದ ಮಾತನ್ನೇ ಅರ್ಜುನ ಹೇಳಿದ್ದಾನೆ, ಯಥಾರ್ಥವಾದ ರೂಪವನ್ನೇ ಕೃಷ್ಣ ತೋರಿಸಿದ್ದಾನೆ, ಯಥಾರ್ಥವಾದ ಮಾತನ್ನೇ ವ್ಯಾಸರು ಗೀತೆಯಲ್ಲಿ ಅಳವಡಿಸಿದ್ದಾರೆ. ಗೀತೆ ಪರಮಶುದ್ಧವಾದದ್ದು, ಭಗವಂತನಿಗೆ ಬಿಲ್ಡಪ್ ಕೊಡಬೇಕಾದ ಅವಶ್ಯಕತೆ ಶಾಸ್ತ್ರಕ್ಕೆ ಇಲ್ಲ ಅನ್ನುವಲ್ಲಿಗೆ ಭಗವಂತನ ಅನಂತ ರೂಪತ್ವದ ಚಿಂತನೆ ಅಚಿಂತ್ಯ ಶಕ್ತಿ ಸಂಪನ್ನನಾದ್ದರಿಂದ ಇದೆಲ್ಲ ಕೂಡತ್ತೆ ಅಂತ ಯುಕ್ತಿಯಿಂದ ಸಮರ್ಥನೆ ಮಾಡಿದ್ದು, ಪ್ರಮಾಣದಿಂದ ಕೊಟ್ಟಿದ್ದು ಇಲ್ಲಿ ಮುಗಿತಾ ಇದೆ. ಒಳ್ಳೆಯ ಪಾಠ, ಒಳ್ಳೆ ಚಿಂತನೆ. ಭಗವಂತ ಎದ್ದೇಳ್ತಾ ಇದ್ದಾನೆ ಅಂತಂದ್ರೆ ಭಗವಂತನಿಗೆ ನಿದ್ರೆ ಇಲ್ಲ, ನಿದ್ರೆ ಇಲ್ಲದ ಭಗವಂತ ಎದ್ದೇಳ್ತಾನೆ ಅಂತ ಅನ್ನೋದು ನಮ್ಮ ಅನುಗ್ರಹಕ್ಕಾಗಿ ಎನ್ನುವಂತ ಅಧ್ಯಾತ್ಮ ಅನುಸಂಧಾನ ಈ ಎಲ್ಲ ಹಿನ್ನೆಲೆ ಅಡಗಿದೆ. ಆದ್ದರಿಂದ ಭಗವಂತ ಏಳುವಂತಹ ಕಾಲ, ಏಳುವಾಗ ಗುಣಗಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇವತ್ತು ಪ್ರಬೋಧಿನಿ ದೇವರು ಹೇಳ್ತಾನೆ, ನಾಳೆ ಸಾಯಂಕಾಲ ಕ್ಷೀರಾಬ್ಧಿ ಸೂರ್ಯ ಮುಳುಗಿತಾ ಇದ್ದಾನೆ ಅಂದ್ರೆ ಕತ್ತಲೂ ಆಗಿಲ್ಲ, ಬೆಳಕೂ ಹೋಗಿಲ್ಲ, ಅಂಥ ಸಂದರ್ಭದಲ್ಲಿ ಸೂರ್ಯ ಅಸ್ತಮಾನ ಆಗ್ತಾ ಇದ್ದಾನೆ ಎನ್ನುವಂತಹ ಕಾಲವನ್ನ ಕ್ಷೀರಾಬ್ಧಿ ಕಾಲ ಅಂತ ಕರೀತಾರೆ. ಆ ಯಾವ ಕ್ಷೀರಾಬ್ಧಿ ಕಾಲದಲ್ಲಿ ಕ್ಷೀರಾಬ್ಧಿ ರೀತಿ ವಿಜ್ಞೇಯ ಯತಸ್ಯಾಂತು ಮಹಾತ್ಮಾನಃ ತುಳಸೀಂ ಪೂಜಯಂತ್ಯುತ. ಈ ಕ್ಷೀರಾಬ್ಧಿ ಎನ್ನುವ ಕಾಲದಲ್ಲಿ ತುಳಸಿ ಮಾಧ್ಯಮದಲ್ಲಿ ಭಗವಂತನ ಆರಾಧನೆಯನ್ನ ಸಾತ್ವಿಕರು ಮಾಡ್ತಾರೆ ಅಂತ ಪುರಾಣ ಹೇಳುತ್ತೆ. ಆದ್ದರಿಂದ ಭಗವಂತ ಏಳುವ ಕಾಲಕ್ಕೆ ಗುಣಗಾನವನ್ನ ಮಾಡ್ತಾರೆ ಶಾಸ್ತ್ರ. ಆ ಗುಣಗಾನವನ್ನು ಇವತ್ತು ನಮ್ಮಿಂದ ಅಪ್ರಯತ್ನವಾಗಿ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ದೇವರು. ಅದರಿಂದ ಈ ಒಳ್ಳೆ ಏಕಾದಶಿಯ ಪರ್ವಕಾಲದಂದು ಅದು ಪ್ರಬೋಧಿನಿ, ದೇವರು ಏಳುವ ಕಾಲದಲ್ಲಿ ನಮ್ಮೊಳಗಿದ್ದಂತಹ ಅಜ್ಞಾನ ನಾಶ ನಮ್ಮನ್ನ ಪ್ರಬೋಧಗೊಳಿಸುವಂತೆ, ದೇವರ ವಿಷಯದಲ್ಲಿ ನಾವು ಪ್ರಬುದ್ಧರಾದ್ವಿ. ಈ ಅದ್ಭುತವಾದಂತಹ ಭಗವತ್ ಸ್ವರೂಪದ ವಿಮರ್ಶಾತ್ಮಕವಾಗಿರ್ತಕ್ಕ ಚಿಂತನೆಯನ್ನ ನಮಗೊಂಚೂರು ಪ್ರಬೋಧ ಅನ್ನೋದು ಬಂತು ದೇವರ ವಿಷಯದಲ್ಲಿ. ಆ ಪ್ರಬೋಧಾವಸ್ಥೆ ಹೀಗೆ ಜನ್ಮ ಜನ್ಮಾಂತರಕ್ಕೂ ಮುಂದುವರೆಯಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಪ್ರಬೋಧಿನಿ ಅಜ್ಞಾನದಿಂದ ನಮ್ಮನ್ನ ಜ್ಞಾನದ ಕಡೆ ಕರ್ಕೊಂಡು ಹೋಗ್ಲಿ. ತುಳಸಿಯ ಆರಾಧನೆ, ತುಳಸಿ ಮಾಧ್ಯಮದಲ್ಲಿ ಭಗವಂತನ ಪೂಜಾ, ಕಾರ್ತೀಕ ರಾಧಾ ದಾಮೋದರನ ಪೂಜಾ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂತ ಸೌಭಾಗ್ಯ, ಸಂಪತ್ತು, ಆರೋಗ್ಯವನ್ನು ತಂದುಕೊಡ್ಲಿ ಅಂತ ಹೇಳ್ತಾ, ಈ ಪ್ರಬೋಧಿನಿ ಮತ್ತು ಉತ್ಥಾನ ಈ ಎರಡೂ ಪರ್ವಕಾಲಗಳಲ್ಲಿ ಹರಿವಾಯ ಗುರುಗಳ ಸೇವೆ ನಿಮ್ಮಿಂದ ಚೆನ್ನಾಗಿ ಆಗ್ಲಿ ಅಂತ ಮತ್ತೆ ಪ್ರಾರ್ಥನೆ ಮಾಡ್ತಾ, ಮತ್ತೆ ನಾಡಿದ್ದು ಪಾಠದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣ.